Okay, so hey everyone, welcome to all of you to my channel Imam D classes. Okay, so in this video we will start the next session of our classes, that is from question number 5. Question number 5 ಏನು ನೋಡ್ರಿ ಇಲ್ಲಿ. Question number 5, X Limited, an Indian company, submits you the following information for the previous year 2023-24. Business income rupees 1,90,000. Next, long-term capital gain on sale of debentures on 20th September 2023 rupees 1 lakh. ನೋಡ್ರಿ, ಬಿಸ್ನೆಸ್ ಇನ್ಕಮ್, ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ಅದು ಹೌಸ್ ಪ್ರಾಪರ್ಟಿ ಎಲ್ಲ ಆ್ಯಕ್ಚುಲಿ ಟೋಟಲ್ ಎಷ್ಟು ಹೆಡ್ಸ್ ಆಫ್ ಇನ್ಕಮ್ ರೀಪ? 5 ಹೆಡ್ಸ್ ಆಫ್ ಇನ್ಕಮ್. 5 ಹೆಡ್ಸ್ ಆಫ್ ಇನ್ಕಮ್ ಬೇರೆ ಎಲ್ಲ ಇನ್ಕಮ್ ಸಪ್ರೇಟ್ ಮಾಡಿರಿಪ್ಪ. ಇನ್ಕಮ್ ಫ್ರಮ್ ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಅವ್ರ ಪ್ರೊಫೆಷನ್, ಆಮೇಲೆ ಅದರ್ಸ್ ಸಪ್ರೇಟ್ ಮಾಡಿರಿಪ್ಪ. 4 ಹೆಡ್ಸ್ ಸೇರಿಸಿ ಒಂದು ಇನ್ಕಮ್ ಟ್ಯಾಕ್ಸ್. ಬಟ್ ಕ್ಯಾಪಿಟಲ್ ಗೇನ್ ಕೊಟ್ಟಿದಂದ್ರೆ ಕ್ಯಾಪಿಟಲ್ ಗೇನ್ಗೆ ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ತಿಳಿತ್ರಿ? ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಓಕೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದಂದ್ರೆ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಸಪ್ರೇಟ್ ನೀವು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೌದಲ್ಲ? ತಿಳಿತೀರಿ? ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕೊಟ್ಟಾನ್ರಿ. ಇವಾಗ ನೀವೇನು ಮಾಡ್ತೀರಿಪ್ಪ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಸಪ್ರೇಟ್ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ. ತಿಳಿತೀರಿ? ಟ್ಯಾಕ್ಸ್. ನೆಕ್ಸ್ಟ್, winnings from lottery on 20th December 2023, out of which TDS rupees 15,000. TDS ಏನು ಮಾಡ್ಕೋಬೇಕ್ರಿಪ್ಪ? ಲೆಸ್ ಮಾಡ್ಕೋಬೇಕು. TDS ಟೋಟಲ್ ಅಮೌಂಟ್ ಎಷ್ಟಿಪ್ಪ? ಅದು 50,000 rupees. ಓಕೆ. Ascertain the minimum amount of advance tax payable by way of different installments to ensure that interest liability under section 234C is not attracted. ನಾಟ್ ಅಟ್ರಾಕ್ಟೆಡ್ ಅಂದ್ರೆ ಏನ್ರಿಪ್ಪ? ಇಂಟ್ರೆಸ್ಟ್ ಅಂಡರ್ ಸೆಕ್ಷನ್ 234C ಅಪ್ಲಿಕೇಬಲ್ ಆಗಬಾರ್ದು ಅಂತ, ಪೆನಾಲ್ಟಿ ಆಗಬಾರ್ದು ಅಂತ ಕ್ಯಾಲ್ಕುಲೇಟ್ ಮಾಡ್ರಿ ನೀವು ಅಂತ. ಬರ್ರಿ ಸ್ಟಾರ್ಟ್ ಮಾಡೋಣ್ರಿ. ಕಂಪ್ಯೂಟೇಷನ್ ಆಫ್ ಐತ್ ನೋಡ್ರಿ, ಕಂಪ್ಯೂಟೇಷನ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್, ಕಂಪ್ಯೂಟೇಷನ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಸೊ ದ್ಯಾಟ್ ಇಂಟ್ರೆಸ್ಟ್ ಅಂಡರ್ ಸೆಕ್ಷನ್ 234C ಇಸ್ ನಾಟ್ ಅಟ್ರಾಕ್ಟೆಡ್. ಬರ್ರಿ, ಇದ್ರಾಗ ಏನ್ರಿಪ್ಪ? ಪರ್ಟಿಕ್ಯುಲರ್ಸ್ ಅಮೌಂಟ್ ಇಲ್ಲಾಂದ್ರೆ ರುಪೀಸ್. ಫಸ್ಟ್ ನೋಡ್ರಿಪ್ಪ, ಲೆಟ್ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವ ಡೇಟ್ ಆಗಿತ್ತಪ್ಪ? ಇದು 20th September 2023. ನಿಮ್ ಕಡೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡೇಟ್ ಏನ್ರಿಪ್ಪ? 15th June. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಡೇಟ್ 15th September. ಇದು 15th ಆದ್ಮೇಲೆ ಐತ್ರಿ. ಇದು 20 ಅಂದ್ರೆ 15th September ಆದ್ಮೇಲೆ ಥರ್ಡ್ ಇನ್ಸ್ಟಾಲ್ಮೆಂಟ್ ಐತ್ರಿಪ್ಪ. ಇದು 20th ಅಂದ್ರೆ ಸೆಪ್ಟೆಂಬರ್ ಅಂದ್ರೆ ಏನ್ರಿಪ್ಪ? 15th ಮುಗಿದ ಮೇಲೆ. ಅದಕ್ಕೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡೇಟ್ 15th June, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಡೇಟ್ 15th September. ಇದು 20 ಡೇಟ್ ಅದ್ರಿಪ್ಪ. ಇದು 20 ಅಂದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಮತ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಗೆ ಅಫೆಕ್ಟ್ ಆಗಂಗಿಲ್ಲ ಅದು, ಅದಕ್ಕೆ ಬಿಡ್ರಿಪ್ಪ. ಟೋಟಲ್ ಇನ್ಕಮ್ ಫಾರ್ ಫಸ್ಟ್ ಅಂಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಸ್ ಎಷ್ಟ್ರಿಪ್ಪ? ಅದು ಟೋಟಲ್ ಇನ್ಕಮ್ ಇಲ್ಲ ನೋಡ್ರಿಪ್ಪ, ಬಿಸ್ನೆಸ್ ಇನ್ಕಮ್ ಅಂತ. ಬಿಸ್ನೆಸ್ ಇನ್ಕಮ್ ಅಂತ ಐತಲ್ಲ ಅಲ್ಲೇ, ಬಿಸ್ನೆಸ್ ಇನ್ಕಮ್. ಇದು ನಿಮ್ದು ಏನ್ರಿಪ್ಪ? ಟೋಟಲ್ ಇನ್ಕಮ್ ಫಾರ್ ಫಸ್ಟ್ ಅಂಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಸ್ ಎಷ್ಟಿದ್ದು? 1,90,000. ಕರೆಕ್ಟ್? ಆಮೇಲೆ ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಚಾಲು ಮಾಡ್ರಿಪ್ಪ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನ್ರಿಪ್ಪ? ಫಸ್ಟ್ ಇನ್ಸ್ಟಾಲ್ಮೆಂಟ್ ವೇಟ್ ಅ ಮಿನಿಟ್. ಓಕೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ 15th June 2023 ರೀಪ. ಇಲ್ಲಿ ಏನು ಬರೀಬೇಕು ನೀವು? ಫಸ್ಟ್ ಟ್ಯಾಕ್ಸ್ ಲಯಬಿಲಿಟಿ ಅಟ್ 31.2%. 31.2% ಯಾಕ್ರಿಪ್ಪ ಅಂತ? ಟ್ಯಾಕ್ಸ್ ರೇಟ್ ಆಕ್ಚುಲಿ ಎಷ್ಟ್ರಿಪ್ಪ? 30%. ಎಷ್ಟ್ರಿ ಟ್ಯಾಕ್ಸ್ ರೇಟ್? ಇಂಡಿಯನ್ ಕಂಪನಿ ಮೇಲೆ ಟ್ಯಾಕ್ಸ್ ರೇಟ್ ಎಷ್ಟ್ರಿ? 30% ಪ್ಲಸ್ ಸರ್ಚಾರ್ಜ್ ಬರಂಗಿಲ್ಲ. ಇಲ್ಲಿ ಸರ್ಚಾರ್ಜ್ ಬರಂಗಿಲ್ಲ. ಯಾಕ್ರಿಪ್ಪ? ನಿಮ್ದು ಟೋಟಲ್ ಇನ್ಕಮ್ 1 crore ಮೇಲೆ ಇಲ್ಲ, ಅದಕ್ಕೆ ಏನ್ರಿಪ್ಪ? ಸರ್ಚಾರ್ಜ್ ಬರಂಗಿಲ್ಲ, ಬಿಡ್ರಿ. ಬಟ್ HEC 4% ಫಿಕ್ಸ್ ಅಲ್ಲ, ಕೊಡ್ಬೇಕು ನೀವು. HEC ಫಿಕ್ಸ್ 30 ಮೇಲೆ 30 into 4% ಮಾಡ್ರಿ. 30% ಬೇಡ, 30 into 4%. 30 into 4% ಎಷ್ಟು ಬಂತ್ರಿಪ್ಪ? 1.2 ಬಂತ್ರಿ. ಎಷ್ಟ್ರಿ? 1.2. 30 into 4% ಅಂದ್ರೆ ಎಷ್ಟ್ರಿಪ್ಪ? 1.2. 30 plus 1.2 31.2%. ತಿಳಿದ್ರಿ? ಆಫ್ ರುಪೀಸ್ ಇದರ ಮೇಲೆ ಇರಪ್ಪ 1,90,000 ಮೇಲೆ. 1,90,000 ಮೇಲೆ 31.2% ಮಾಡ್ರಿಪ್ಪ. ಎಷ್ಟು ನಿಮ್ದು ಟ್ಯಾಕ್ಸ್ ಲಯಬಿಲಿಟಿ? 59,280 ಬಂತ್ರಿ. ಇದು ನಿಮ್ದು ಟ್ಯಾಕ್ಸ್ ಲಯಬಿಲಿಟಿ. ತಿಳಿದ್ರಿ? ಓಕೆ, ಇದು ಆದ್ಮೇಲೆ ಮುಗಿತಿದ್ದು ಇಲ್ಲಿ ಮಠ ಮುಗಿತು ನಿಮ್ದು. ಇಲ್ಲಿ ಮಠ ಮುಗಿತ್ರಿ. ಈಗ ಏನ್ರಿಪ್ಪ? ನೆಕ್ಸ್ಟ್ ಅಡ್ವಾನ್ಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಒಳಗೆ ಏನ್ರಿ? ಫಸ್ಟ್ ಇನ್ಸ್ಟಾಲ್ಮೆಂಟ್ ಒಳಗೆ ಅಡ್ವಾನ್ಸ್ ಟ್ಯಾಕ್ಸ್ ಏನ್ರಿ? ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್
ಆನ್ ಓರ್ ಬಿಫೋರ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಆನ್ ಓರ್ ಬಿಫೋರ್ 15th June 2024 ಫಸ್ಟ್ ಇನ್ಸ್ಟಾಲ್ಮೆಂಟ್. ಓಕೆ, ಎಷ್ಟು ಕೊಡ್ತೀರಿ ನೀವು? 12%. ನಿಮಗೆ ಗೊತ್ತಿತ್ತಲ್ಲ ಅದು 12%, 36%, 75%, 100%. ಅದು ಫಸ್ಟ್ ರೇಟ್ ಎಷ್ಟಿಪ್ಪ? 12%. 12% ಆಫ್ ರುಪೀಸ್ 59,280. ಎಲ್ಲಿತ್ರಿಪ್ಪ ಅದು? ಇಲ್ಲಿ ನೋಡ್ರಿ, ಆಫ್ ರುಪೀಸ್ 59,280. 12% ಆಫ್ 59,280 ಎಷ್ಟು ಬಂತ್ರಿಪ್ಪ ನಿಮ್ದು? ಫಸ್ಟ್ ಇನ್ಸ್ಟಾಲ್ಮೆಂಟ್ 7,114 ನಿಮ್ದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂತ್ರಿ. ಸರಿತ್ರಿ? ಓಕೆ, ಈಗ ನೆಕ್ಸ್ಟ್ ಏನ್ರಿಪ್ಪ? ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 15th September 2023. ಇಲ್ಲಿ ನಿಮ್ದು ಲಾಂಗ್ ಟರ್ಮ್ ಏನ್ರಿ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20 ಯಾವಾಗ ಐತ್ರಿದು? ಸರಿ ರೀ, ನಿಮ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವಾಗ ಐತ್ರಿದು? 20th September. ಬಟ್ ನಿಮ್ದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಏನ್ರಿಪ್ಪ? ಬರೀ 15th September. ಅಂದ್ರೆ 15th ಆದ್ಮೇಲೆ ಐತ್ರಿದು ಕ್ಯಾಪಿಟಲ್ ಗೇನ್. ಈಗ ಬರಂಗಿಲ್ಲ, 15th ಡೇಟ್ ಆದ್ಮೇಲೆ, ಈಗ ಬರಂಗಿಲ್ಲ. ಓಕೆ ಬಿಡ್ರಿ, ಇಲ್ಲೇ ಸೇಮ್ ರೀಪ್ಪ. ಮತ್ತೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಆನ್ ಆರ್ ಬಿಫೋರ್ 15th September 2023. ಇಲ್ಲಿ ಮತ್ತೆ ಸೇಮ್ ಎಷ್ಟು? ಇಲ್ಲಿ 12%, ಇಲ್ಲಿ ಎಷ್ಟು? 36%. 36% ಆಫ್ ಎಷ್ಟು? ರುಪೀಸ್ 59,280. ಇಲ್ಲೇನು ಫಿಲ್ ತಗೋರಿಪ್ಪ, ಇಲ್ಲೇನು ಫಿಲ್ ಮಾಡ್ರಿ. ಎಷ್ಟು ರೀ? ಎಷ್ಟು? 36 ಅಲ್ಲ, ಅದು 36 ಡಿವೈಡೆಡ್ ಬೈ 100 ಇಂಟು 59,280 ಮಾಡ್ರಿಪ್ಪ. ಎಷ್ಟು ಬಂತ್ರಿ ಇದು? 21,341 ಬಂತ್ರಿಪ್ಪ. ಆಮೇಲೆ ಇದಾಗ ಲೆಸ್ ಅಡ್ವಾನ್ಸ್ ಟ್ಯಾಕ್ಸ್ ನೋಡ್ರಿ, ಲೆಸ್ ಇಲ್ಲ, ಇದ್ರಾಗ ಏನ್ ಮಾಡ್ಬೇಕ್ರಿ? ಲೆಸ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಇನ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಇನ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಲ್ರೆಡಿ ನೀವು ಪೇ ಮಾಡಿಲ್ರಿ ಅಡ್ವಾನ್ಸ್ ಟ್ಯಾಕ್ಸ್. ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನ್ರಿ? ಫಸ್ಟ್ ಇನ್ಸ್ಟಾಲ್ಮೆಂಟ್ ಒಳಗ ಇಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿಲ್ರಿ ನೀವು. ಎಷ್ಟಿದು? 7,114. ಇದು 7,114 ಲೆಸ್ ಮಾಡ್ಕೋಬೇಕು. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಒಳಗ ಲೆಸ್ ಮಾಡ್ರಿಪ್ಪ. 21,341 ಮೈನಸ್ 7,114 ಎಷ್ಟು ಬಂತ್ರಿಪ್ಪ ನಿಮ್ದು? 14,227. ಇದು ನಿಮ್ದು ಅಡ್ವಾನ್ಸ್ ಟ್ಯಾಕ್ಸ್ ಇನ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಮುಗಿತ್ ನೋಡ್ರಿ. ಈಗ ಥರ್ಡ್ ಇನ್ಸ್ಟಾಲ್ಮೆಂಟ್ ನಿಮ್ದು. ಥರ್ಡ್ ಇನ್ಸ್ಟಾಲ್ಮೆಂಟ್ ಏನಿರಪ್ಪ ನಿಮ್ದು? ಥರ್ಡ್ ಇನ್ಸ್ಟಾಲ್ಮೆಂಟ್ ಆನ್ 15th December 2023. ಇಲ್ಲೇ ನಿಮ್ದು ಇದು ತಗೋಬೇಕು, ಕ್ಯಾಪಿಟಲ್ ಗೇನ್ ತಗೋಬೇಕ್ರಿಪ್ಪ. 15th September ಆದ್ಮೇಲೆ ಇದ್ದು 20th September ಅವಾಗ ತಗೋಬೇಕಿದ್ದು. ಬರ್ರಿ, ಈ ಡಿಸೆಂಬರ್ ತಗೋಬೇಕದು. ಫಸ್ಟ್ ಟೋಟಲ್ ಇನ್ಕಮ್ ನೋಡ್ಬೇಕು. ಏನ್ರಿ? ಟೋಟಲ್ ಇನ್ಕಮ್. ಇಲ್ಲಿ ಟೋಟಲ್ ಇನ್ಕಮ್ ಒಳಗೆ ಫಸ್ಟ್ ಬಿಸ್ನೆಸ್ ಇನ್ಕಮ್. ಬಿಸ್ನೆಸ್ ಇನ್ಕಮ್ ಎಷ್ಟ್ರಿಪ್ಪ ಅದು ನಿಮ್ದು? ಬಿಸ್ನೆಸ್ ಇನ್ಕಮ್ 1,90,000 ತಗೋರಿ. ಬಿಸ್ನೆಸ್ ಇನ್ಕಮ್ 1,90,000 ಐತ್ರಿ. ಆಮೇಲೆ ಏನ್ರಿಪ್ಪ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಡಿಬೆಂಚರ್ಸ್ ಆನ್ 20th September 2023. 15 ಮುಗಿದ್ಮೇಲೆ 20 ಇಲ್ಲೇ ಬರ್ಬೇಕು, ಈ ಡೇಟ್ಗೆ ಬರ್ಬೇಕು. 20 ತಿಳಿತ್ರಿ? ಐತಲ್ರಿ ಇಲ್ಲೇ. ಎಷ್ಟಿದು? 1 lakh. ಎಷ್ಟ್ರಿ? 1 lakh ರೀಪ್ಪ. ಬಟ್ ಇದು ಬರಂಗಿಲ್ಲ. ಏನ್ರಿ? ಇದು ಬರಂಗಿಲ್ಲ. ಏನ್ರಿ ಇದು? ವಿನ್ನಿಂಗ್ ಫ್ರಾಮ್ ಲಾಟ್ರಿ ಆನ್ 20th December 2023 ಐತಿದು. 20th December ನಿಮ್ದು ಡೇಟ್ ಯಾವ ರನ್ನಿಂಗ್ ಐತ್ರಿಪ್ಪ? ಬರೀ 15th December ರನ್ನಿಂಗ್ ಐತ್ರಿ. 15th ಮುಗಿದ ಮೇಲೆ ಐತ್ರಿಪ್ಪ ಅದು 20 December. ಅಂದ್ರೆ ಇಲ್ಲೇ ಬರಂಗಿಲ್ಲ. ಇದು ಲಾಸ್ಟ್ ಇನ್ಸ್ಟಾಲ್ಮೆಂಟ್ಗೆ ಬರ್ತೈತ್ರಿ. ಇದು ಎಲ್ಲಿರಿಪ್ಪ? ಅದು 4th ಇನ್ಸ್ಟಾಲ್ಮೆಂಟ್ಗೆ ಬರ್ತೈತ್ರಿ. ಇದು 15 ಮಾರ್ಚ್ಗೆ ಬರ್ತೈತ್ರಿ. ಓಕೆ, 20 December ಇಲ್ಲೇ ಬರ್ತದೆ, ಇಲ್ಲೇ ತಗೋಬೇಕು. ಇಲ್ಲಿ ಬರಂಗಿಲ್ಲ. ಬರೀ ಲಾಸ್ಟ್ ಏನ್ರಿಪ್ಪ? 15th December ಅಷ್ಟು ಮಟ್ಟ ಐತ್ರಿಪ್ಪ ಅಲ್ಲಿ. ಅದಕ್ಕೆ ವಿನ್ನಿಂಗ್ಸ್ ಫ್ರಾಮ್ ಲಾಟ್ರಿ ಬರಂಗಿಲ್ಲ ಇಲ್ಲಿ. 1,90,000 ಪ್ಲಸ್ 1 lakh ಎಷ್ಟು? 2,90,000. ಇದು ಏನ್ರಿ ಟೋಟಲ್ ಇನ್ಕಮ್. ಈಗ ಟ್ಯಾಕ್ಸ್ ಲಯಬಿಲಿಟಿ ಮಾಡ್ರಿ. ನಾನು ನಿಮ್ಗೆ ಹೇಳಿದ್ರಿಪ್ಪ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಂದ್ರೆ ಏನ್ ಮಾಡ್ಬೇಕ್ರಿಪ್ಪ? ಅದರ ಮೇಲೆ ಸಪರೇಟ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಫಸ್ಟ್ ಟ್ಯಾಕ್ಸ್ ಲಯಬಿಲಿಟಿ 31.2%. ಅಂದ್ರೆ 30 + 4% ಆನ್ ರುಪೀಸ್ 1,90,000. ಫಸ್ಟ್ ಬಿಸ್ನೆಸ್ ಇನ್ಕಮ್ ಮೇಲೆ ತಗೋಬೇಕು ನೀವು, ಕ್ಯಾಪಿಟಲ್ ಗೇನ್ ಮೇಲೆ ತಗೊಳಕ್ ಬರಂಗಿಲ್ಲ. 1,90,000 ಮೇಲೆ ತಗೋರಿಪ್ಪ. ಎಷ್ಟ್ರಿ? 31.2% ಆಫ್ 1,90,000 ಎಷ್ಟ್ರಿ? 59,280. ಹೇಳ್ತೀರಿ? ಈಗ ಟ್ಯಾಕ್ಸ್ ಲಯಬಿಲಿಟಿ ಎಟ್ 20.8%. ಹೆಂಗ್ರಿ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ 20% ಟ್ಯಾಕ್ಸ್ ರೇಟ್. 20 ಮೇಲೆ HEC 4%. 20 ಇಂಟು 4% 0.8. ಅದಕ್ಕೆ ಏನ್ರಿಪ್ಪ? 20 + 0.8 20.8 ಆನ್ ರುಪೀಸ್ 1 lakh. ರುಪೀಸ್ 1 lakh ಯಾಕ್ರಿಪ್ಪ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಏನ್ರಿಪ್ಪ? 1 lakh ಮೇಲೆ 20.8 ಡಿವೈಡ್ ಬೈ 100 ಇಂಟು 1 lakh. ಎಷ್ಟು ಬರಿಪ್ಪ ಅದು? 20,800. ಈಗ ಟೋಟಲ್ ಮಾಡಿರಿಪ್ಪ. ಈಗ 59,280 ಪ್ಲಸ್ 20,800 ಟೋಟಲ್ ಎಷ್ಟಿಪ್ಪ ಇದು? 80,080 rupees. 80,080 rupees. ಇದು ಏನ್ರಿದು? ಟ್ಯಾಕ್ಸ್ ಲಯಬಿಲಿಟಿ. ಇದು ನಿಮ್ದು ಏನ್ರಿಪ್ಪ? ಟ್ಯಾಕ್ಸ್ ಲಯಬಿಲಿಟಿ. ತಿಳಿತೀರಿ? ಈಗ ಏನ್ ಮಾಡ್ತೀರಿಪ್ಪ? ಬರ್ರಿ, ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಆನ್ ಆರ್ ಬಿಫೋರ್ 15th December 2023. ಎಷ್ಟಿದು?
12% ಆಗಿತ್ತು ರೀ, 36% ಆಗಿತ್ತು ರೀ, 75%. 75% ಆಫ್ ರುಪೀಸ್ ಇದರ ಮೇಲೆ, ಆಫ್ ರುಪೀಸ್ 80,080 ಮೇಲೆ, 80,080, 75/100 ಇಂಟು 80,080 ಎಷ್ಟು ಬಂತ್ರಿ? ಇದು 60,060 ಬಂತ್ರಿ. ಓಕೆ, ಇದರ ಲೆಸ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಇನ್ ಫಸ್ಟ್ ಅಂಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಸ್. ಫಸ್ಟ್ ಮತ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಸೇರಿಸಿ ಲೆಸ್ ಮಾಡ್ಕೋಬೇಕು. ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ರೂಪಾಯಿದು? 7,114. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ರೂಪಾಯಿದು? 14,227. ಎರಡು ಸೇರಿಸಿ ಲೆಸ್ ಮಾಡಿರಿಪ್ಪ ಇಲ್ಲ. 7,114 ಪ್ಲಸ್ 21,341 ಎಷ್ಟು ಬಂತು ರೂಪಾಯಿದು? ಹೌದಲ್ಲ, ಕರೆಕ್ಟ್ ಅಲ್ಲ? ಎಲ್ಲಾಗಿತ್ತು ಇದು? ವೇಟ್ ಅ ಮಿನಿಟ್, ಜಸ್ಟ್ ಇಟ್ ಇಸ್ ಅ ರಾಂಗ್. ಓಕೆ, ಎಲ್ಲಿದ್ರಿಪ್ಪ ನಾವು ಈಗ? ಇದೆಲ್ಲ ಲೆಸ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಇನ್ ಫಸ್ಟ್ ಅಂಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಸ್. ಫಸ್ಟ್ ಮತ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಒಳಗೆ ಎಷ್ಟು ಪೇ ಮಾಡಿದ್ವಿ ನೀವು? ಫಸ್ಟ್ ಇನ್ಸ್ಟಾಲ್ಮೆಂಟ್ ಒಳಗೆ 7,114 ಹೌದಲ್ಲ. ಆಮೇಲೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಒಳಗೆ 14,227 ಪ್ಲಸ್ ಮಾಡಿರಿಪ್ಪ ಇದು. 7,114 ಪ್ಲಸ್ 14,227 ಎಷ್ಟು ಬಂತ್ರಿಪ್ಪ ಇದು? 21,371 ಬಂತ್ರಿ. ಈಗ 60,060 ಒಳಗೆ ಲೆಸ್ 21,371 ಮಾಡಿರಿಪ್ಪ. ನಿಮ್ದು ಎಷ್ಟು ರೀ? 38,689 ಇಂದ ಏನ್ರಿ? ಥರ್ಡ್ ಇನ್ಸ್ಟಾಲ್ಮೆಂಟ್ ಒಳಗೆ ಏನ್ರಿ? ಥರ್ಡ್ ಇನ್ಸ್ಟಾಲ್ಮೆಂಟ್ ಒಳಗೆ ಅಡ್ವಾನ್ಸ್ ಟ್ಯಾಕ್ಸ್ ತಿಳಿತಾ? ಓಕೆ, ಈಗ ನೆಕ್ಸ್ಟ್ ಫೋರ್ತ್ ಇನ್ಸ್ಟಾಲ್ಮೆಂಟ್ ಏನ್ರಿಪ್ಪ? ಅದು 15th March 2024. ಇದು ಡಿಸೆಂಬರ್ ಮುಗಿತ್ರಿ 23ಗೆ, ಮಾರ್ಚ್ 24ಗೆ. ಇಲ್ಲಿ ಮಸ್ತ್ ಟೋಟಲ್ ಇನ್ಕಮ್ ಮಾಡ್ಬೇಕು. ಯಾಕ್ರಿಪ್ಪ ಮತ್ತೆ ಟೋಟಲ್ ಇನ್ಕಮ್? ಯಾಕ್ರಿ? ಇಲ್ಲಿ ನೋಡ್ರಿ, ಇಲ್ಲೇ ನಿಮ್ದು ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ 20th December 23 ಆಗಿತ್ರಿ. ಅದಕ್ಕೇನ್ರಿಪ್ಪ 15th December ಮುಗಿತ್ ನಿಮ್ದು. ಈಗ 15th March ಅಲ್ಲಿ ವಿನ್ನಿಂಗ್ ಫ್ರಾಮ್ ಲಾಟ್ರಿ ಆಡ್ ಮಾಡ್ಕೋಬೇಕು. ಅದಕ್ಕೇನ್ರಿಪ್ಪ ಮತ್ತೆ ಹೊಸ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಟೋಟಲ್ ಇನ್ಕಮ್ ಫಸ್ಟ್ ಮತ್ತೆ ಬಿಸ್ನೆಸ್ ಇನ್ಕಮ್ 1,90,000. ಆಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ 20 ಏನ್ರಿ ಡಿಬೆಂಚರ್ಸ್ 20 September 23 ಮತ್ತು 1 lakh. ಆಮೇಲೆ ಈಗ ತಗೋಬೇಕು ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ಆನ್ 20th December ಐತ್ರಿಪ್ಪ. ಅದಕ್ಕೇನ್ರಿ ಇಲ್ಲೇ ಬರೀ 15th December ಮುಗಿತ್ರಿ, 20th December ಇಲ್ಲೇ ತಗೋಬೇಕು, 15 March ತಗೋಬೇಕು ಐತಲ್ರಿ ಇಲ್ಲೇ. ಓಕೆ, ಎಷ್ಟಿದು? 50,000 rupees. ಎಷ್ಟಿದು? 50,000 ರೂಪಾಯಿ. ಯಾಕ್ರಿ? ಇಲ್ಲಿ ಒಳಗಡೆ ಔಟ್ ಆಫ್ ವಿಚ್ TDS 15,000 ಐತ್ರಿ, ಬಟ್ ಅಮೌಂಟ್ 50,000 ಐತ್ರಿಪ್ಪ. 50,000 ನೀವು ತಗೋರಿ ಎಲ್ಲರೂ. 50,000 ನೀವು ತಗೋರಿ ಇಲ್ಲಿ. ಈಗ ಮಾಡ್ರಿಪ್ಪ 1,90,000 ಪ್ಲಸ್ 1 lakh ಪ್ಲಸ್ 50,000 ಟೋಟಲ್ ಇನ್ಕಮ್ ಎಷ್ಟು ಬಂತ್ರಿಪ್ಪ ನಿಮ್ದು? 3,40,000 ಬಂತ್ರಿ. ನಾನ್ ನಿಮ್ಗೆ ಹೇಳಿದ್ರಿಪ್ಪ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಸಪರೇಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಹೌದಲ್ಲ? ಅದಕ್ಕೇನ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಸಪರೇಟ್ ಕ್ಯಾಲ್ಕುಲೇಟ್ ಮಾಡ್ರಿ. ಬಟ್ ಬಿಸ್ನೆಸ್ ಇನ್ಕಮ್ ಮತ್ತು ವಿನ್ನಿಂಗ್ಸ್ ಫ್ರಾಮ್ ಲಾಟ್ರಿ ಸೇರಿಸಿ ಮಾಡ್ಬೇಕ್ರಿ ನೀವು. ಫಸ್ಟ್ ಟ್ಯಾಕ್ಸ್ ಲ್ಯಾಬಿಲಿಟೆಡ್ 31.2%, 30 ಪ್ಲಸ್ 30% ಪ್ಲಸ್ 4% ಆನ್ ರುಪೀಸ್ 2,40,000. ಯಾಕ್ರಿಪ್ಪ 2,40,000? ನೋಡ್ರಿ 2,40,000 ಯಾಕ್ರಿಪ್ಪ? ಬಿಸ್ನೆಸ್ ಇನ್ಕಮ್ 1,90,000, ಆಮೇಲೆ ವಿನ್ನಿಂಗ್ ಫ್ರಾಮ್ ಲಾಟ್ರಿ 50,000 ಹೌದಲ್ಲ? ಕ್ಯಾಪಿಟಲ್ ಗೇನ್ ಬರಂಗಿಲ್ಲ, ಇಲ್ಲ ಸಪರೇಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಕ್ಯಾಪಿಟಲ್ ಗೇನ್ ಮೇಲೆ. ಅದಕ್ಕೇನ್ರಿಪ್ಪ 1,90,000 ಬಿಸ್ನೆಸ್ ಇನ್ಕಮ್ ಪ್ಲಸ್ 50,000 ವಿನ್ನಿಂಗ್ಸ್ ಫ್ರಾಮ್ ಲಾಟ್ರಿ ಎಷ್ಟ್ರಿ? 2,40,000 ಮಾಡ್ರಿಪ್ಪ. 31.2 ಡಿವೈಡ್ ಬೈ 100 ಇಂಟು 2,40,000 ಎಷ್ಟು ಬಂತ್ರಿದ್ದು? 74,880 ಬಂತ್ರಿ. ಈಗ ಟ್ಯಾಕ್ಸ್ ಲಯಬಿಲಿಟಿ at 20.8%, 20 ಪ್ಲಸ್ 4% ಎಷ್ಟಿದ್ದು? ಆನ್ ರುಪೀಸ್ 1 lakh. 1 lakh ಯಾಕ್ರಿಪ್ಪ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾಕ್ರಿ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1 lakh rupees ಐತ್ರಿಪ್ಪ. ಮಾಡ್ರಿಪ್ಪ ಅದ್ರ ಮೇಲೆ ಎಷ್ಟು ಬಂತ್ರಿ? 20,800. ಈಗ ಮಾಡ್ರಿಪ್ಪ 74,880 ಪ್ಲಸ್ 20,800 ಎಷ್ಟು ಬಂತ್ರಿ? 95,680 ಬಂತ್ರಿ. ಈಗ ಅವರು TDS ಅಂತ ಕೊಟ್ಟಾರಿಪ್ಪ ಇಲ್ಲಿ. ಇಲ್ಲಿ ಐತಿ ನೋಡ್ರಿ, ಇಲ್ಲಿ ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ ಅಲ್ಲ, ಅದು ವಿನ್ನಿಂಗ್ಸ್ ಫ್ರಾಮ್ ಲಾಟ್ರಿ ಇಲ್ಲಿ TDS ಅಂತ ಐತ್ರಿಪ್ಪ. TDS ಔಟ್ ಆಫ್ ವಿಚ್ TDS ಎಷ್ಟು? 15,000 rupees. 20 Decemberಗೆ ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ ಒಳಗೆ TDS ಐತ್ರಿಪ್ಪ 15,000 ರೂಪಾಯಿ. TDS 15,000 ರೂಪಾಯಿ TDS ಐತ್ರಿಪ್ಪ. ಇಲ್ಲಿ ಇದರ TDS ಐತ್ರಿಪ್ಪ, ಅಲ್ಲಿ ಇನ್ಕ್ಲೂಡಿಂಗ್ TDS ಅಂತ ಬರೀತೀನಿ ಬ್ರ್ಯಾಕೆಟಲ್ಲೇ. TDS rupees 15,000. TDS rupees 15,000 ಮಿಕ್ಸ್ ಐತ್ರಿಪ್ಪ ಅದ್ರಾಗ. ಅದಕ್ಕೇನ್ರಿಪ್ಪ? ಲೆಸ್ TDS ಎಷ್ಟ್ರಿಪ್ಪ? ಅದು 15,000 ರೂಪೀಸ್ ಲೆಸ್ ಮಾಡ್ರಿ ಇಲ್ಲಿ. 95,680 ಮೈನಸ್ 15,000 80,680 ಇದು ನಿಮ್ದು ಏನ್ರಿಪ್ಪ? ಟ್ಯಾಕ್ಸ್ ಲಯಬಿಲಿಟಿ. ಈಗ ಮಾಡ್ರಿಪ್ಪ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಆನ್ ಆರ್ ಬಿಫೋರ್ 15th March 2024 12% ಆಗಿತ್ರಿ, 36% ಆಗಿತ್ರಿ, 75% ಆಗಿತ್ರಿಪ್ಪ. ಈಗ ಲಾಸ್ಟ್ ಏನ್ರಿಪ್ಪ? 100% ಆಫ್ ರುಪೀಸ್ ಎಷ್ಟಿದ್ದು ಟ್ಯಾಕ್ಸ್ ಲಯಬಿಲಿಟಿ ನಿಮ್ದು? 80,680. ಇದ್ರ ಮೇಲೆ 80,680 ಮೇಲೆ 100% ಮಾಡ್ರಿ. 100 by 100 ಇಂಟು 80,680 ಎಷ್ಟು ಬಂತ್ರಿ? ಇದು 80,680 ಬಂತ್ರಿ.
ಈಗ ಲೆಸ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಇನ್ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಇನ್ಸ್ಟಾಲ್ಮೆಂಟ್ಸ್. ಮೂರು ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು? ಫಸ್ಟ್ ಇನ್ಸ್ಟಾಲ್ಮೆಂಟ್ ಒಳಗೆ 7,114, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಒಳಗೆ 14,227, ಥರ್ಡ್ ಇನ್ಸ್ಟಾಲ್ಮೆಂಟ್ ಒಳಗೆ 38,689. ಮೂರು ಆ್ಯಡ್ ಮಾಡ್ರಿಪ್ಪ. ಮೂರು ಆ್ಯಡ್ ಮಾಡಿ ಇಲ್ಲಿ ಬರೀರಿಪ್ಪ. ಎಷ್ಟು ಬಂತ್ರಿ ಇದು? 60,030 ಬಂತ್ರಿ. ಈಗೇನು ಮಾಡ್ತೀರಿ? 80,680 ಮೈನಸ್ 60,030 ಎಷ್ಟು ಬಂತ್ರಿ ನಿಮ್ದು? 20,650 ಬಂತ್ರಿ. 20,650 ಇದು ನಿಮ್ದು ಏನ್ರಿಪ್ಪ? ಥರ್ಡ್ ಇನ್ಸ್ಟಾಲ್ಮೆಂಟಲ್ಲೇ ಅಮೌಂಟ್, ಸಾರಿ ಫೋರ್ತ್ ಇನ್ಸ್ಟಾಲ್ಮೆಂಟಲ್ಲೇ ಅಮೌಂಟ್. ಈಗ ಏನು ಮಾಡ್ತೀರಿ? ಇವಾಗ ಟೋಟಲ್ ಅಡ್ವಾನ್ಸ್ ಟ್ಯಾಕ್ಸ್ ಏನ್ರಿ? ಟೋಟಲ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಆನ್ 15th June 23, on 15th September 23, on 15th December 23, on 15th March 2024. ಬರ್ರಿ ಫಸ್ಟ್ ಇನ್ಸ್ಟಾಲ್ಮೆಂಟ್ 15th June 23 ಎಷ್ಟೈತ್ರಿಪ್ಪ? 7,114. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 15th September 23ಗೆ 14,227. ಥರ್ಡ್ ಇನ್ಸ್ಟಾಲ್ಮೆಂಟ್ 15th December 23ಗೆ 38,689. ಫೋರ್ತ್ ಇನ್ಸ್ಟಾಲ್ಮೆಂಟ್ 15th March 2024ಗೆ ಎಷ್ಟೈತ್ರಿಪ್ಪ? 20,650 ಐತ್ರಿ. ತಗೋರಿ ಇಲ್ಲ ಎಲ್ಲ ಕಡೆ ಐತಲ್ರಿ, ಇಲ್ಲಿ ಸೇಮ್ ಟು ಸೇಮ್ ಇಲ್ಲ. ಫಸ್ಟ್ 7,114, ಸೆಕೆಂಡ್ 14,227, ಥರ್ಡ್ ಇನ್ಸ್ಟಾಲ್ಮೆಂಟ್ 31,605, ಆಮೇಲೆ ಫೋರ್ತ್ ಇನ್ಸ್ಟಾಲ್ಮೆಂಟ್ 20,620 ಐತಲ್ರಿ. ಸರಿ, ಸ್ವಲ್ಪ ತಪ್ಪೈತ್ರಿ ಇಲ್ಲಿ. ಏನಿದು? 38,689 ಅಲ್ಲ ಅದು ಥರ್ಡ್ ಇನ್ಸ್ಟಾಲ್ಮೆಂಟ್ ಇಲ್ಲಿ ನೋಡಿ. ಥರ್ಡ್ ಇನ್ಸ್ಟಾಲ್ಮೆಂಟ್ ಏನಿತ್ತು? ಥರ್ಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದ್ದು? 38,689 ಅಲ್ಲ ಅದು? 38,689 ತಗೋರಿ. 38,689 ಈಗ ಆ್ಯಡ್ ಮಾಡ್ಕೊಂಡ್ರಿಪ್ಪ ಇದೆಲ್ಲ. ಫಸ್ಟ್ 7,114 ಪ್ಲಸ್ 14,227 plus 38,689 plus 20,620. 620 ಅಲ್ಲ ಅದು. ಫೋರ್ತ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಅಮೌಂಟ್ ಬಂತಿದ್ದು? 650 ಬಂತ್ರಿ. ಫೋರ್ತ್ ಇನ್ಸ್ಟಾಲ್ಮೆಂಟ್ ಅಲ್ಲೇ 650 ಬಂತ್ರಿ. 650 ಅಂತ ಬರೀರಿಪ್ಪ ಎಲ್ಲ. ಪ್ಲಸ್ 28,650 ಟೋಟಲ್ ಎಷ್ಟು ಬಂತ್ರಿಪ್ಪ? ಇದು 80,680 ಬಂತ್ರಿ. 80,680 ನಿಮ್ದು ಟೋಟಲ್ ಆನ್ಸರ್ ಬಂದ್ ನೋಡ್ರಿಪ್ಪ. 80,680. ಓಕೆ, ಈ ಥರ ಮಾಡ್ಬೇಕು ನೋಡಿ. ಈ ಥರ ತಿಳಿತೀರಿ? ಓಕೆ, ಟೇಕ್ ದ ಸ್ಕ್ರೀನ್ ಶಾಟ್. ದಿಸ್ ಇಸ್ ದ ಕ್ವಶನ್ ಆ್ಯಂಡ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ and third installment. Next fourth installment. Next final. ತಡೀರಿ, ಇದು ಸ್ವಲ್ಪ ತೆಗೆದು ಬಿಡ್ತೀನಿ. ತಗೋರಿಪ್ಪ ಫೈನಲ್. ತಿಳಿತಲ್ಲ? Okay, hope you understood. Now I will explain in Hindi. यहाँ पे देखो हम लोग कौन सा क्वेश्चन डिस्कस कर रहे हैं अभी? हमारा क्वेश्चन नंबर 5 है अभी. क्वेश्चन नंबर 5 इसमें क्या बोल रहा तुम्हारे को? एक्स क्या बोल रहा है? एक्स लिमिटेड एंड इंडियन कंपनी है. इंडियन कंपनी के ऊपर टैक्स रेट कितना? 30%. ठीक है. सबमिट्स यू द फॉलोइंग इन्फॉर्मेशन फॉर द प्रीवियस ईयर 23-24. सबसे पहले क्या? बिजनेस इनकम कितना है? 1,90,000. उसके बाद में क्या है? लॉन्ग टर्म कैपिटल गेन ऑन सेल ऑफ डिबेंचर्स ऑन 20th September 2023 रुपीज 1 लाख. देखो तुम्हारी फर्स्ट इंस्टॉलमेंट की डेट क्या है? 15th जून. सेकेंड इंस्टॉलमेंट की डेट क्या है? 15th सितंबर है. 15th सितंबर लास्ट तुम्हारी सेकेंड इंस्टॉलमेंट की डेट है. यहाँ पे क्या दिया? 20th सितंबर दिया. ये सेकेंड इंस्टॉलमेंट में आता. कौन से इंस्टॉलमेंट में आता है? थर्ड इंस्टॉलमेंट में आता. थर्ड इंस्टॉलमेंट में आता. क्यों? तुम्हारी सेकेंड इंस्टॉलमेंट की लास्ट डेट है 15th सितंबर, बट दिया उन्हें कितनी डेट है? 20th सितंबर. मतलब थर्ड इंस्टॉलमेंट में डाला इसको. ठीक है. नेक्स्ट विनिंग्स फ्रॉम लॉटरी ऑन 20th December 2023 आउट ऑफ विच TDS रुपीज 15,000. टोटल अमाउंट कितनी? 50,000 रुपीज. यहाँ पे देखो डेट कौन सी दिया मैंने? 20th December. तुम्हारी फर्स्ट इंस्टॉलमेंट की डेट है 15th जून. सेकेंड इंस्टॉलमेंट की डेट है लास्ट है 15th सितंबर है. थर्ड इंस्टॉलमेंट की डेट है 15th December लास्ट. 15th December
थर्ड इंस्टॉलमेंट की डेट, बट उन्हें डेट कौन सी दिया, 20th दिसंबर बोल के। 15th दिसंबर लास्ट डेट तुम्हारी थर्ड इंस्टॉलमेंट की। अब ये कहाँ पे जाना बोलो, 20 दिसंबर दिया है, कहाँ पे जाना, फोर्थ इंस्टॉलमेंट में, 15 मार्च 2024 में जाना, ठीक है। Ascertain the minimum amount of advance tax payable by way of different installments to ensure that interest liability under section 234C is not attracted, पूछ रहा है, देख लो यहाँ पे तुम्हारी computation of advance tax payable so that interest under section 234C is not attracted particulars amount, ठीक है। सबसे पहले यहाँ पे देखो, यहाँ पे ये फर्स्ट इंस्टॉलमेंट की डेट कौन सी तुम्हारी, फर्स्ट इंस्टॉलमेंट की है 15th जून, सेकेंड इंस्टॉलमेंट की डेट है 15th दिसंबर, बट लॉन्ग टर्म कैपिटल गेन तुम्हारा कब आया, 20th सितंबर को आया, 15th सितंबर में नहीं आता है, सेकेंड इंस्टॉलमेंट में नहीं आता, इसलिए टोटल इनकम फॉर फर्स्ट एंड सेकेंड इंस्टॉलमेंट्स तुम्हें लोग को मालूम करना। टोटल इनकम फॉर फर्स्ट एंड सेकेंड इंस्टॉलमेंट्स क्या है तुम्हारी, सिर्फ बिजनेस इनकम, क्या है, बिजनेस इनकम, कितना हो, 1,90,000। ये सब बाद में आया 100, 15th सितंबर के बाद में आया 100, ये 15th दिसंबर के बाद में आया 100, उससे पहले सिर्फ क्या था, बिजनेस इनकम था, इसलिए टोटल इनकम फॉर फर्स्ट एंड सेकंड इंस्टॉलमेंट्स कितना हुआ, 1,90,000, लिख लो यहाँ पे 1,90,000 बोल के। अब फर्स्ट इंस्टॉलमेंट की तुम्हारी डेट कितनी है, 15th जून 2023 की है। इसके अंदर टैक्स लाइबिलिटी क्या करना, टैक्स लाइबिलिटी एट 31.2%। क्यों किया मैं 31.2% है, क्यों बोलो, इंडियन कंपनी है, कौन सी कंपनी है, इंडियन कंपनी, उसके ऊपर टैक्स रेट कितना, 30%। अब सरचार्ज तो नया था, सरचार्ज नया था, क्यों सरचार्ज क्यों नया था बोलो, तुम्हारी टोटल इनकम कितनी गई, 1 करोड़ के ऊपर नहीं गई, तो सरचार्ज नहीं आता। अब 4% किसके बारे में है, 4% है, ये 4% जो है, देखो किसके बारे में बोलो, ये 4% है, इसके बारे में, किसके बारे में, सर ये HEC हेल्थ एंड एजुकेशन से 4% उसका है। 30 के ऊपर 4% निकालो, किसके ऊपर, 30 के ऊपर, 30 इंटू 4% कितना होता, 1.2 होता, 30 इंटू 4% कितना होता, 1.2 होता। अब क्या करना बोलो, 30 प्लस 1.2 करना, तो कितना होता, 31.2 होता, ठीक है, 31.2%। किसके ऊपर वो, 1,90,000 के ऊपर करो, उसके ऊपर 1,90,000 के ऊपर कितना आया, इतना आंसर तुम्हारा आया 59,280 तुम्हारा आंसर आया, ठीक है। अब यहाँ पे एडवांस टैक्स पेबल ऑन और बिफोर 15th जून 2023, तुम्हारे को बोला, तुम्हारा फर्स्ट इंस्टॉलमेंट का रेट कितना है, 12%, सेकेंड इंस्टॉलमेंट का रेट कितना है, 36%। उसके बाद अंडर सेक्शन 234C कहाँ है, अंडर सेक्शन 234C का फर्स्ट इंस्टॉलमेंट का 12%, सेकेंड इंस्टॉलमेंट का 36%, थर्ड इंस्टॉलमेंट का 75%, फोर्थ इंस्टॉलमेंट का 100%, इसमें अंडर सेक्शन 234C में, ठीक है। यहाँ पे कितना है फाइल, 12% ऑफ रुपीज 59,280, कहाँ से आया बोलो, यहाँ से 59,280 का 12% लो, कितना था तुम्हारा, 7,114 तुम्हारी क्या है, फर्स्ट इंस्टॉलमेंट का अमाउंट, समझ में आया। ओके, नेक्स्ट सेकेंड इंस्टॉलमेंट 15th सितंबर 2023, यहाँ पे 20 बोल के दिया है, 20 तो यहाँ पे नहीं आता, सिर्फ 15th लास्ट तुम्हारी डेट यहाँ पे, 15th सितंबर 2023 से एडवांस टैक्स पेएबल ऑन और बिफोर 15th सितंबर 2023, कितना, सेकंड इंस्टॉलमेंट का 36% ऑफ 59,280 से 59,280 का कितना, 36%, कितना था तुम्हारा आंसर अभी, 21,341 आता। इसमें से लेस एडवांस टैक्स पेड इन फर्स्ट इंस्टॉलमेंट में तुम ऑलरेडी कितना एडवांस टैक्स पे करे, 7,114, इसको लेस करो, इसमें से लेस करो, कितना था तुम्हारा आंसर, 14,227, ये सेकंड इंस्टॉलमेंट का अमाउंट, ठीक है। अब थर्ड इंस्टॉलमेंट कौन सी तुम्हारी, 15th दिसंबर 2023, देखो यहाँ पे तुम्हारी 20th सितंबर बोल के दिया नहीं, 15th सितंबर खत्म होने के बाद में, तो किसमें जाता बोलो, ये 15th सितंबर तुम्हारी कौन सी इंस्टॉलमेंट की डेट है, सेकंड इंस्टॉलमेंट की, बट दिया कौन सा है, 20, तो कौन सा इंस्टॉलमेंट में जाना भी, थर्ड इंस्टॉलमेंट में, कौन सा है, लॉन्ग टर्म कैपिटल गेन ले लो यहाँ पे, इसलिए लॉन्ग टर्म कैपिटल गेन आया भी, इसलिए नया टोटल इनकम तुम लोग कैलकुलेट करना। टोटल इनकम सबसे पहले बिजनेस इनकम तुम्हारा कितना है, 1,90,000 है। अब उसके बाद में लॉन्ग टर्म कैपिटल गेन आया भी, लॉन्ग टर्म कैपिटल गेन ऑन सेल ऑफ डिबेंचर ऑन 20th सितंबर, मतलब 15 के बाद में आया, 15 सितंबर के बाद में आया, कितना हुआ, लॉन्ग टर्म कैपिटल गेन कितना आया, 1 लाख आया, कितना, 1 लाख ले लो यहाँ पे, 1 लाख बोल के, तो दोनों मिला के कितना होता अभी, 1,90,000 प्लस 1 लाख 2,90,000 होता है। एक है तुम्हारा टोटल इनकम। मैं तुम्हारे को बोला
अगर लॉन्ग टर्म कैपिटल गेन बोल के आया तो सेपरेट उसको टैक्स से कैलकुलेट करना, ठीक है। तो सबसे पहले टैक्स लायबिलिटी 31.2%, 30 प्लस 4% ऑन ₹1,90,000 के ऊपर। क्यों? लॉन्ग टर्म कैपिटल को निकाला तो मैं उसको काउंट नहीं करना, किसको निकालना तो मैं 1,90,000 के ऊपर निकालो। कितना था? 31.2% ऑफ 1,90,000 कितना था? 59,280। हाँ, अब टैक्स लायबिलिटी, अब आ देखो टैक्स लायबिलिटी 20.8%। क्यों? लॉन्ग टर्म कैपिटल गेन के ऊपर टैक्स रेट कितना है? 20% प्लस HEC 4%। 20 इंटू 4% करो कितना था? 0.8 आता। 20 प्लस 0.8 कितना होता? 20.8 होता ऑन ₹1,00,000 के ऊपर। 1,00,000 क्यों? लॉन्ग टर्म कैपिटल गेन का अमाउंट 1,00,000 है, उसके लिए 1,00,000 उसके ऊपर कितना था अभी? 20,800 करो अभी। 59,280 प्लस 20,800 तुम्हारा कितना है? 80,080 तुम्हारी क्या है? टैक्स लायबिलिटी है। अब एडवांस टैक्स ऑन और एडवांस टैक्स पेबल ऑन और बिफोर 15 दिसंबर 2023 कितना? थर्ड इंस्टॉलमेंट का 75% ऑफ ₹80,080। 80,080 क्यों? टैक्स लायबिलिटी। उसके ऊपर करने के बाद कितना मिला तुम्हारे को? 60,060 मिला। अब लेस एडवांस टैक्स पेड इन फर्स्ट एंड सेकंड इंस्टॉलमेंट्स। फर्स्ट इंस्टॉलमेंट तुम्हारी कितनी है? 7,114। सेकंड इंस्टॉलमेंट तुम्हारी अमाउंट कितनी है? 14,227। इसको दोनों को प्लस करके यहाँ पे लिख लो, कितना था? 21,371। अब 60,060 में से 21,371 को माइनस करो, बचा कितना भी तुम्हारा? 38,689 बचा, ठीक है। ये तुम्हारी थर्ड इंस्टॉलमेंट की अमाउंट। अब बचा फोर्थ इंस्टॉलमेंट ऑन 15 मार्च 2024। यहाँ पे देखो विनिंग्स फ्रॉम लॉटरी क्या दिया? विनिंग्स फ्रॉम लॉटरी 20 दिसंबर को है ये, मतलब 15 दिसंबर की डेट खत्म होने के बाद में 15 दिसंबर तुम्हारी कौन से इंस्टॉलमेंट में आती? थर्ड इंस्टॉलमेंट में। तो ये 20 दिसंबर दिया, तो कौन से इंस्टॉलमेंट में जाना है इन्हें? फोर्थ इंस्टॉलमेंट में। कौन से? फोर्थ इंस्टॉलमेंट में। यहाँ पे देखो फोर्थ इंस्टॉलमेंट, इसलिए टोटल इनकम नया कैलकुलेट करना तुम लोग। टोटल इनकम सबसे पहले बिजनेस इनकम तुम्हारी कितनी है? 1,90,000 है। उसके बाद में लॉन्ग टर्म कैपिटल गेन ऑन सेल ऑफ डिबेंचर्स ऑन 20 सितंबर को कितना है तुम्हारा? 1,00,000 है। अब विनिंग्स फ्रॉम लॉटरी इधर आया तुम्हारा। विनिंग्स फ्रॉम लॉटरी ऑन 20 दिसंबर 2023। टीडीएस कितना उसके अंदर है? 15,000 रुपीज। यहाँ पे 15,000 रुपीज बोल के टीडीएस। टोटल अमाउंट कितनी? 50,000। ओके, लिख लिया तुमने एक बार। टीडीएस कितना है? 15,000 रुपीज। टोटल अमाउंट कितना? 50,000 रुपीज। 1,90,000 प्लस 1,00,000 प्लस 50,000 कितना होता है? 3,40,000। ये क्या है तुम्हारी टोटल इनकम। अब टैक्स लायबिलिटी एट 31.2% ऑन ₹2,40,000। क्यों? लॉन्ग टर्म कैपिटल गेन के ऊपर सेपरेट कैलकुलेट करना, बट दूसरे इनकम के ऊपर दोनों मिला के। बिजनेस इनकम तुम्हारी कितनी है? 1,90,000 है, और विनिंग्स फ्रॉम लॉटरी तुम्हारी इनकम कितनी है? 50,000 है। तो 1,90,000 प्लस 50,000 कितना आया? 2,40,000। उसके ऊपर 31.2 निकालो, कितना था तुम्हारा आंसर अभी? 74,880 आता, ठीक है। अब ये हुआ। अब टैक्स लायबिलिटी 20.8%, 20 प्लस 4%, किसके ऊपर है? लॉन्ग टर्म कैपिटल गेन के ऊपर। लॉन्ग टर्म कैपिटल गेन तुम्हारा कितना है? 1,00,000 है, उसके ऊपर 20.8% निकालो, कितना था तुम्हारा? 20,800। अब करो 74,880 प्लस 20,800, 95,680। अब टीडीएस है तो यहाँ पे टीडीएस बोल के, ये टीडीएस को तुम लोग लेस करना। लेस टीडीएस कितना हो? 15,000 रुपीज। उसमें से माइनस करो, तुम्हारे कितना मिलता है? 80,680। क्या तुम्हारी टैक्स लायबिलिटी। अब एडवांस टैक्स पेएबल ऑन और बिफोर 15 मार्च 2024। यहाँ पे कितना? 12% हो गया फर्स्ट इंस्टॉलमेंट का। सेकंड इंस्टॉलमेंट का 36% हो गया। थर्ड इंस्टॉलमेंट का 75% हो गया। अब बचा है कौन सा? फोर्थ इंस्टॉलमेंट। इसका कितना? 100%। 100% ऑफ 80,680। क्यों? टैक्स लायबिलिटी तुम्हारा कितना है? 80,680 है। इसके ऊपर 100% कितना था तुम्हारा? आंसर है 80,680 था। अब इसके अंदर से लेस एडवांस टैक्स पेड इन फर्स्ट, सेकेंड एंड थर्ड इंस्टॉलमेंट्स। फर्स्ट इंस्टॉलमेंट में तुम लोग कितना पे करे? 7,114। सेकेंड इंस्टॉलमेंट में तुम लोग कितना पे करे? 14,227। थर्ड इंस्टॉलमेंट में तुम लोग कितना पे करे? 38,689। वो सबको प्लस कर लो, यहाँ पे सबको प्लस कर लो। कितना आंसर आता तुम्हारा? 60,030 आता। अब 80,680 माइनस 60,030 कितना आता तुम्हारा? 20,650 आता, ठीक है। इतना हुआ। अब टोटल एडवांस टैक्स पेएबल ऑन 15 जून 23, ऑन 15 सितंबर 23, ऑन 15 दिसंबर 23, ऑन 15 मार्च 2024। फर्स्ट इंस्टॉलमेंट कितना? 7,114। सेकंड इंस्टॉलमेंट 14,227। थर्ड इंस्टॉलमेंट 38,689। फोर्थ इंस्टॉलमेंट 20,650 है ना। यहाँ पे सेम टू सेम है ना। इसका सबका प्लस कर लो, तुम्हारे को कितना मिलता है? 80,680 मिलता है। ये क्या है तुम्हारा? टोटल एडवांस टैक्स पेएबल। समझ में आया? Okay, hope you understood this problem very well. Okay. Thank you all of you. Take the screenshot.
for Hindi medium students. This is the question, and first installment. First question, this is question and first installment. Next, this is the second installment. This is second installment and third installment. Next, it is a fourth installment. Fourth installment. Next, it is total advance tax payable. Okay, got it? ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 6. ಇಟ್ ಇಸ್ ಫಾರ್ 15 ಮಾರ್ಕ್ಸ್. ಐ ಥಿಂಕ್ 15 ಮಾರ್ಕ್ಸ್ ರೀ. ಅದು ಇಂಪಾರ್ಟೆಂಟ್ ಐತಿ ಇದು ನೋಡ್ರಿ. ಕ್ವಶನ್ ನಂಬರ್ 6. ಎಕ್ಸ್ ಲಿಮಿಟೆಡ್ ಆನ್ ಇಂಡಿಯನ್ ಕಂಪನಿ ಫೈಲ್ಸ್ ಅ ರಿಟರ್ನ್ ಆಫ್ ಇನ್ಕಮ್ on December 10, 2017. Okay, files a return of income on December 10, 2017. Though the due date is September 15, 2017. Due date ಏನಿತ್ರಿಪ್ಪ ಅದು ಅವಾಗ ಸೆಪ್ಟೆಂಬರ್ 15 ಇತ್ರಿ. ಬಟ್ ಅವರು ಯಾವಾಗ ಪೇ ಮಾಡಿಬಿಟ್ಟಾರಿಪ್ಪ? ಡಿಸೆಂಬರ್ 10ಗೆ. ಲೇಟ್ ಆಗಿ ಪೇ ಮಾಡಲ್ಲರಿ. ಫಾರ್ ದ ಅಸೆಸ್ಮೆಂಟ್ ಇಯರ್ 2016-17. ಅಸೆಸ್ಮೆಂಟ್ ಇಯರ್ ಯಾವ್ದಿರಪ್ಪ? 16-17. On the same day, it deposits rupees 36,620 being a self-assessment tax under section 140A, computed as follows. Barri. Tax on income of rupees 2 lakh. Okay, tax on income of rupees 2 lakh declare in the return. History 61,800. Next, less advance tax paid during 2015-16 20,000 advance tax paid. Tax deducted at source ಅಂದ್ರೆ TDS ಎಷ್ಟು? 10,000. ಟೋಟಲ್ ಎಷ್ಟು ಬಂದಿರಪ್ಪ ಅದು ಆ್ಯಡ್ ಮಾಡಿದ್ಮೇಲೆ? ಲೆಸ್ ಮಾಡಿದ್ಮೇಲೆ 61,800 ಮೈನಸ್ 20,000 ಮೈನಸ್ 10,000 31,800 ಬಂತು ರೀ. ಆಮೇಲೆ ಆ್ಯಡ್ ಇಂಟ್ರೆಸ್ಟ್ ಆ್ಯಡ್ ಮಾಡ್ರಿಪ್ಪ ಅದ್ರಾಗ. ಏನ್ರಿ ಫಸ್ಟ್ ಇಂಟ್ರೆಸ್ಟ್ ಅದು? ಅಂಡರ್ ಸೆಕ್ಷನ್ 234A for late submission of return at the rate of 1% per month on rupees 31,500 for 3 months, 954. Next, under section 234B for short deposit of advance tax on rupees 31,800 from April 1st, 2016 to December 10, 2016 at the rate of 1% per month for 9 months. ST 2,862. Next, under section 234C, rupees 1,000 is correct ಐತ್ರಿಪ್ಪ ಅದು. ಕರೆಕ್ಟ್ ಐತ್ರಿ ಇದು. ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಕರೆಕ್ಟ್ ಐತ್ರಿ ಇದು. is correctly computed under section 234C. ಕರೆಕ್ಟ್ ಐತ್ರಿಪ್ಪ ಅದು. ಎಷ್ಟಿದು? 1,000 rupees. ಟೋಟಲ್ ಸೇರಿಸ್ ಎಷ್ಟಿಪ್ಪ ಅದು? 31,800 ಪ್ಲಸ್ 954 ಪ್ಲಸ್ 2,862 ಪ್ಲಸ್ 1,000. ಟೋಟಲ್ ಎಷ್ಟು? 36,616. Assessment is computed under section 143 of 3 on April 20th, 2018 on income of rupees 2,20,000. Income ಎಷ್ಟಿಪ್ಪ ಅದು? 2,20,000. ಫೈಂಡ್ ಔಟ್ ದ ಅಮೌಂಟ್ ಆಫ್ ಟ್ಯಾಕ್ಸ್ ಪೇಯಬಲ್. ಇದು ನಿಮ್ದು 15 ಮಾರ್ಕ್ಸ್ ಕ್ವಶನ್. ಇದು 15 ಮಾರ್ಕ್ಸ್ ಕ್ವಶನ್ ರೀ ಇದು. ಓಕೆ, ಸ್ಟಾರ್ಟ್ ಮಾಡೋಣ ಸೊಲ್ಯೂಷನ್. ಬರ್ರಿ. ಫಸ್ಟ್ ನೋಡ್ರಿಪ್ಪ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎಕ್ಸ್ ಲಿಮಿಟೆಡ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2016-17. ಅವರು ಕೊಟ್ಟಾರಿಪ್ಪ ಅಸೆಸ್ಮೆಂಟ್ ಇಯರ್ 16-17 ಅಂತ. ಫಾರ್ ದ ಅಸೆಸ್ಮೆಂಟ್ ಇಯರ್ 2016-17 ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟ್ ಇನ್ಕಮ್ ಅಸೆಸ್ಡ್. ಏನ್ರಿ? ಇನ್ಕಮ್ ಅಸೆಸ್ಡ್. ಎಷ್ಟು ಇನ್ಕಮ್ ರೀಪ ಅದು? 2,20,000 rupees ಅವರು ಕೊಟ್ಟಾರಿಪ್ಪ. 2,20,000 rupees. ಕರೆಕ್ಟಾ? ಆಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಅಟ್ 31.2%. ನಾನು ನಿಮ್ಗೆ ಹೇಳಿದ್ರಿಪ್ಪ 31.2% ಹೆಂಗೆ ಬಂತ್ರಿಪ್ಪ ಅದು? 30% ಟ್ಯಾಕ್ಸ್ ರೇಟ್. ಇದು ಸರ್ಚಾರ್ಜ್ ಬರಂಗಿಲ್ಲ. ಯಾಕಂದ್ರೆ ಇನ್ಕಮ್ 2,23,000 ಬರೀ 1 crore ಮೇಲೆ ಹೋಗಿಲ್ಲ, ಅದಕ್ಕೆ ಸರ್ಚಾರ್ಜ್ ಬರಂಗಿಲ್ಲ. ಬಟ್ HEC 4% ಕಂಪಲ್ಸರಿ ಹೋಗ್ಬೇಕು ನೀವು. 30 into 4%, 1.2. 30 plus 1.2, 31.2% of rupees 2,20,000 ಎಷ್ಟು ಬಂತ್ರಿದ್ದು? 68,640 ಬಂತ್ರಿ. 68,640. ಕರೆಕ್ಟಾ? ಓಕೆ. ಈಗ ಫಸ್ಟ್ ನಂಬರ್ 1, ರೋಮನ್ ನಂಬರ್ 1 ನೋಡ್ರಿ. ಏನ್ರಿ? ರೋಮನ್ ನಂಬರ್ 1. ರೋಮನ್ ನಂಬರ್ 1 ಏನ್ರಿಪ್ಪ ನೋಡ್ರಿ. 2 ಅಂಡರ್ ಸೆಕ್ಷನ್ 234A
under Roman number 1 under section 234A, Roman number 2 under section 234B, Roman number 3 under section 234C ಅಂತ ಬರ್ಬೇಕು. ಬರ್ರಿ ನಂಬರ್ 1 ರೋಮನ್ ನಂಬರ್ 1 ಏನ್ರಿಪ್ಪ ಇಂಟ್ರೆಸ್ಟ್ ಲಯಬಿಲಿಟಿ ಅಂಡರ್ ಸೆಕ್ಷನ್ 234A. ಅಂಡರ್ ಸೆಕ್ಷನ್ 234A ಫಸ್ಟ್ ಇದ್ರಾಗ 3 ಪಾರ್ಟ್ ಮಾಡ್ರಿ. ಫಸ್ಟ್ ಏನ್ರಿಪ್ಪ ಪೀರಿಯಡ್ ಇನ್ ಡಿಫಾಲ್ಟ್ ಕ್ಯಾಲ್ಕುಲೇಟ್ ಮಾಡ್ರಿ ನಂಬರ್ ಎ. ಬಿ ಏನ್ ಮಾಡ್ರಿಪ್ಪ ಅಮೌಂಟ್ ಇನ್ ಡಿಫಾಲ್ಟ್ ಕ್ಯಾಲ್ಕುಲೇಟ್ ಮಾಡ್ರಿಪ್ಪ. ನಂಬರ್ ಸಿ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ರಿ. ರೇಟ್ ಆಫ್ ಇಂಟ್ರೆಸ್ಟ್ 3 ಐಟಮ್ಸ್ ನೀವು ಮಾಡ್ಬೇಕು. 3 ಐಟಮ್ಸ್. ಫಸ್ಟ್ ಏನ್ರಿಪ್ಪ ಪೀರಿಯಡ್ ಇನ್ ಡಿಫಾಲ್ಟ್, ಸೆಕೆಂಡ್ ಅಮೌಂಟ್ ಇನ್ ಡಿಫಾಲ್ಟ್, ಥರ್ಡ್ ಏನ್ರಿಪ್ಪ ರೇಟ್ ಆಫ್ ಇಂಟ್ರೆಸ್ಟ್. ಪರ್ಫೆಕ್ಟ್ ಮಾಡ್ರಿ ಇದು. ಫಸ್ಟ್ ಎ ಸ್ಮಾಲ್ ಎ ಪೀರಿಯಡ್ ಇನ್ ಡಿಫಾಲ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದ್ರಾಗ ಫಸ್ಟ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ROI ಅಂದ್ರೆ ರಿಟರ್ನ್ ಆನ್ ಇನ್ಕಮ್, ಇಲ್ಲಾಂದ್ರೆ ರಿಟರ್ನ್ ಆಫ್ ಇನ್ಕಮ್. ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್. ಡ್ಯೂ ಡೇಟ್ ಯಾವಾಗಿತ್ರಿಪ್ಪ ಅದು? ಡ್ಯೂ ಡೇಟ್ 234A ಒಳಗೆ ಇಲ್ಲೈತೆ ನೋಡಿಪ್ಪ. ಡ್ಯೂ ಡೇಟ್ ಯಾವಾಗಿತ್ರಿ ಇದು? ಡ್ಯೂ ಡೇಟ್ the due date is September 15, 2017. Due date of filing of return of income ಯಾವಾಗಿತ್ತು? ಡ್ಯೂ ಡೇಟ್ ಅದು ಸೆಪ್ಟೆಂಬರ್ 15, 2017 ಗೆ. ಸೆಪ್ಟೆಂಬರ್ 15, 2017 ಅಂದ್ರೆ ಏನ್ರಿಪ್ಪ ಸೆಪ್ಟೆಂಬರ್ 15 ಏನದು? ಸೆಪ್ಟೆಂಬರ್ 15 ಸೆಪ್ಟೆಂಬರ್ 30 ಅದು ಸೆಪ್ಟೆಂಬರ್ 15 ಅದು ಏನ್ರಿ? ಸೆಪ್ಟೆಂಬರ್ 15 ಅಲ್ಲ ಅದು, ಸೆಪ್ಟೆಂಬರ್ 15 ತಗೋರಿಪ್ಪ. ಸೆಪ್ಟೆಂಬರ್ 15 ಅಲ್ಲ ತಗೋರಿಪ್ಪ, ಸೆಪ್ಟೆಂಬರ್ 15 ಅಂತ ತಗೋರಿ. ವೇಟ್ ಅ ಮಿನಿಟ್. ಓಕೆ ಬರ್ರಿಪ್ಪ. ಡೇಟ್ ಏನಿದು? ಸೆಪ್ಟೆಂಬರ್ 15 ಅದು. ಸೆಪ್ಟೆಂಬರ್ 15 ಬರೋಂಗಿಲ್ಲ, 30 ಅಂತ ಆಗ್ತೇನೆ ಏನ್ರಿ? 30 ಆ್ಯಕ್ಚುಲಿ ಎಷ್ಟ್ರಿಪ್ಪ ಅದು? 30 ಸೆಪ್ಟೆಂಬರ್ 30 ದೋ ಡ್ಯೂ ಡೇಟ್. ಇಲ್ಲಾಂದ್ರೆ 15 ಬರೀರಿಪ್ಪ. 15 ಇತ್ತಲ್ಲ ಅದು, 15 ಬರೀರಿ. ದ ಡ್ಯೂ ಡೇಟ್ ಈಸ್ ಸೆಪ್ಟೆಂಬರ್ 15, 2017 ಅಲ್ಲ ಅದು. ಡ್ಯೂ ಡೇಟ್ ಬರೀರಿಪ್ಪ. ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಯಾವಾಗ? ಇದು 15 ಅಲ್ಲದು. 15 ಸೆಪ್ಟೆಂಬರ್ ಅಂದ್ರೆ ಏನಪ್ಪ? 9th ಮಂತ್ ಅಲ್ಲ, 9th ಮಂತ್ 15 ಸೆಪ್ಟೆಂಬರ್ 2017. ನೆಕ್ಸ್ಟ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ROI. ಡೇಟ್ ಆಫ್ ಫೈಲ್ ಅವರು ಯಾವಾಗ ಡೇಟ್ ಆಫ್ ಫೈಲಿಂಗ್ ಮಾಡ್ತಾನ್ರಿಪ್ಪ? ಕಂಪನಿ ಫೈಲ್ಸ್ ರಿಟರ್ನ್ ಆಫ್ ಇನ್ಕಮ್ ಆನ್ ಡಿಸೆಂಬರ್ 10, 2017. ಡಿಸೆಂಬರ್ 10, 2017 ಗೆ ಫೈಲ್ ಮಾಡ್ತಾವಂತ್ರಿಪ್ಪ. ಅದಕ್ಕೆ ಏನ್ರಿಪ್ಪ ಡೇಟ್ ಆಫ್ ಫೈಲಿಂಗ್ ROI ಯಾವಾಗ್ರಿಪ್ಪ? 10th ಡಿಸೆಂಬರ್ ಅಂದ್ರೆ 10th ಡಿಸೆಂಬರ್ ಅಂದ್ರೆ ಏನಪ್ಪ? 10th ಡೇಟ್ ಮಂತ್ ಡಿಸೆಂಬರ್ 2017. ಈಗ ಏನ್ ಮಾಡ್ಬೇಕ್ರಿಪ್ಪ? ನೀವು ಪೀರಿಯಡ್ ಇನ್ ಡಿಫಾಲ್ಟ್ ಏನ್ ಮಾಡ್ತೀರಿಪ್ಪ? ಈಗ ಪೀರಿಯಡ್ ಇನ್ ಡಿಫಾಲ್ಟ್ ಎಲ್ಲ ಬರೀರಿಪ್ಪ. ಪೀರಿಯಡ್ ಇನ್ ಡಿಫಾಲ್ಟ್ ಅಂತ ಬರೀರಿಪ್ಪ. ಪೀರಿಯಡ್ ಇನ್ ಡಿಫಾಲ್ಟ್ ಅಂತ ಎಷ್ಟು ತಿಂಗಳಾಗೈತ್ರಿಪ್ಪ ಅಂತ ಇಲ್ಲಿಂದ 15/9 ಇಂದ 10/12/17 ಮಟ ಎಷ್ಟು ತಿಂಗಳಾಗೈತ್ರಿಪ್ಪ ಅಂತ ಎಷ್ಟಾಗೈತ್ರಿಪ್ಪ? 9 ಇಂದ ಕೌಂಟ್ ಮಾಡ್ರಿ. 9, 10, 11 ಎಷ್ಟು ಮಂತ್ ರೀಪ್ಪ? 3 ಮಂತ್. ಯಾಕ್ರಿ? ಸೆಪ್ಟೆಂಬರ್ ಹಾಫ್ ಆಮೇಲೆ ಡಿಸೆಂಬರ್ ಹಾಫ್. ಒಂದ ಮಂತ್ ಅಲ್ಲ ದುಡ್ಡು. ಇಲ್ಲಾಂದ್ರೆ ಬಿಡ್ರಿ ಏನ್ರಿ? 10 ಇಂದ ಕೌಂಟ್ ಮಾಡ್ರಿ. 10 ಇಂದ 10, 11 ಎಷ್ಟು ಮಂತ್ ರೀಪ್ಪ? 2 ಮಂತ್. ಇದು ಸೆಪ್ಟೆಂಬರ್ ಕೌಂಟ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಅರ್ಧ ಐತ್ರಿ. ಇದು ಡಿಸೆಂಬರ್ನು ಕೌಂಟ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಅರ್ಧ ಐತ್ರಿ. 15 ಮತ್ತು 10 ಐತ್ರಿ ಡೇಟ್. ಅದಕ್ಕೆ ಅರ್ಧ ಅಲ್ಲೇ ಸೆಪ್ಟೆಂಬರ್ ಒಳಗೆ 15 ದಿವಸ ಆಗೈತ್ರಿ, ಡಿಸೆಂಬರ್ ಒಳಗೆ ಬರೀ 10 ದಿವಸ ಆಗೈತ್ರಿ. ಅದಕ್ಕೆ ಅದು 9 ಮತ್ತು 12 ಬೇಡ್ರಿ, 10 ಇಂದ ಕೌಂಟ್ ಮಾಡ್ರಿ. 10, 11. ಈಗ ಸೆಪ್ಟೆಂಬರ್ 15 ಡೇಸ್ ಆಮೇಲೆ ಡಿಸೆಂಬರ್ ಒಂದು 10 ಡೇಸ್ ಎಷ್ಟಿಪ್ಪ? ಅದು ಒಂದು ತಿಂಗಳ ಎಷ್ಟಿಪ್ಪ? 3 ಮಂತ್ಸ್. ಟೋಟಲ್ ಸರೀಸ್ ಎಷ್ಟು ಮಂತ್ ರೀಪ್ಪ? 3 ಮಂತ್ಸ್. ಅದಕ್ಕೆ ಪೀರಿಯಡ್ ಇನ್ ಡಿಫಾಲ್ಟ್ ಎಷ್ಟಿಪ್ಪ? ಅದು 3 ಮಂತ್ಸ್. ತಿಳಿತ್ರಿ? ಓಕೆ. ಆಮೇಲೆ ಬಿ ಅಮೌಂಟ್ ಇನ್ ಡಿಫಾಲ್ಟ್. ಇಲ್ಲಿ ಅಮೌಂಟ್ ಇನ್ ಡಿಫಾಲ್ಟ್ ಒಳಗೆ ನಿಮ್ಗೆ ಅಮೌಂಟ್ ಬೇಕ್ರಿಪ್ಪ. ಅದಕ್ಕೆ ಏನ್ ಮಾಡ್ತೀವಿ ನೀವು? ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ. ಫಸ್ಟ್ ಏನ್ರಿಪ್ಪ? ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಇಲ್ಲೈತಿ ನಿಮ್ದು. ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಇಲ್ಲೈತಿ ನೋಡ್ರಿ. ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಿಪ್ಪ? ಅದು 68,640. ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು? ಇದು 68,640. ಕರೆಕ್ಟಾ? ಇಲ್ಲೇ ಲೆಸ್ TDS. ಎಲ್ಲೈತ್ರಿಪ್ಪ ಅದು? TDS ಇಲ್ಲೈತಿ ನೋಡಿಪ್ಪ. TDS ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಐತಿ ನೋಡ್ರಿ. TDS ಇಲ್ಲಿ ಎಷ್ಟ್ರಿಪ್ಪ? ಅದು 10,000 rupees ತಗೋರಿ. ಲೆಸ್ TDS 10,000. ಆಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಇಲ್ಲೈತ್ರಿಪ್ಪ. ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಎಷ್ಟಿಪ್ಪ? ಅದು ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ 20,000 ತಗೋರಿಪ್ಪ. ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ 20,000 ಲೆಸ್ ಮಾಡ್ರಿ. 68,640 ಮೈನಸ್ 10,000 ಮೈನಸ್ 20,000 ಎಷ್ಟು ಬಂದ್ರಿ? ಇದು 38,640. ಇದು ನಿಮ್ದು ಏನ್ರಿಪ್ಪ? ಅಮೌಂಟ್ ಇನ್ ಡಿಫಾಲ್ಟ್. ಕರೆಕ್ಟಾ? ಈಗ ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್. ಏನ್ರಿ? ರೇಟ್ ಆಫ್ ಇಂಟ್ರೆಸ್ಟ್ ನೋಡ್ರಿಪ್ಪ ಇಲ್ಲೇ ಎಷ್ಟ್ರಿ? 1% ಪರ್ ಮಂತ್. ಯಾಕ್ರಿ? ಅವರು ಕೊಟ್ಟಾರ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ನೋಡ್ರಿ ಇಲ್ಲಿ 1% ಪರ್ ಮಂತ್ ಅಂತ ಕೊಟ್ಟಾರ ನೋಡ್ರಿ ಇಲ್ಲಿ 1% ಪರ್ ಮಂತ್. ಅದಕ್ಕೆ ತಗೋರಿಪ್ಪ ರೇಟ್ ಆಫ್ ಇಂಟ್ರೆಸ್ಟ್ 1% ಪರ್ ಮಂತ್.
234A ಅಲ್ಲ ಅದು 234A. ಹಾಂ ಆಯ್ತು ನೋಡಿಲ್ಲ 234A ಐತ್ ನೋಡಿಲ್ಲ 234A ಅಂತ ಐತ್ ನೋಡಿಲ್ಲ. ಎಷ್ಟು ಮಂತ್ ಇದು 3 ಮಂತ್. 234A 3 ಮಂತ್. ನಮ್ದು ಕರೆಕ್ಟ್ ಬಂತ್ರಿಪ್ಪ, ನಮ್ದು ಕರೆಕ್ಟ್ ಬಂತ್ರಿ, 3 ಮಂತ್ ಬಂತ್ರಿ ನಮ್ದು ಕರೆಕ್ಟ್ ಆಯ್ತಲ್ಲ. ನಮ್ದು 3 ಮಂತ್ ಬಂತ್ರಿ ಕರೆಕ್ಟಾ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ 1% ಪರ್ ಮಂತ್ ಅಂತ ಬರಿಬೇಕು. ಓಕೆ, ಈಗ ದೇರ್ ಫೋರ್ ಇಂಟ್ರೆಸ್ಟ್ ಪೇಯಬಲ್ ಅಂಡರ್ ಸೆಕ್ಷನ್ 234A ಇಸ್ ಈಕ್ವಲ್ ಟು ಅಮೌಂಟ್ ಎಷ್ಟಿದ್ದು ಅಮೌಂಟ್ ಇನ್ ಡಿಫಾಲ್ಟ್ 38,640 ಇಂಟು ಮಂತ್ ಎಷ್ಟಿಪ್ಪದು 3 ಮಂತ್ಸ್. ಎಷ್ಟು ಮಂತ್ ಇದು 3 ಮಂತ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿಪ್ಪದು 1%. ಎಷ್ಟು 1% ಮಾಡ್ರಿ. 38,640 ಇಂಟು 3 ಮಂತ್ಸ್ ಇಂಟು 1%. ಅಂದ್ರೆ ಹೆಂಗೆ ಮಾಡ್ತೀರಿ ಇದು 38,640 ಇಂಟು 3 ಇಂಟು 1% ಮಾಡ್ರಿ. ಎಷ್ಟು ಬಂತ್ರಿ ಇದು ಆನ್ಸರ್ ನಿಮ್ದು 1,159.2 ಬಂತ್ರಿ. ಇದು ನಿಮ್ದು ಏನ್ರಿಪ್ಪ ರೇಟ್ ಆಫ್ ಇಂಟ್ರೆಸ್ಟ್ ಅಂಡರ್ ಸೆಕ್ಷನ್ 234A. ಮುಗಿತ್ರಿ. ಸರಿ, ಈಗ ನೆಕ್ಸ್ಟ್ ರೋಮನ್ ನಂಬರ್ 2 ಅಲ್ಲೇ ಇಂಟ್ರೆಸ್ಟ್ ಲಯಬಿಲಿಟಿ ಅಂಡರ್ ಸೆಕ್ಷನ್ 234B ಎಲ್ಲಿತ್ತು ಇಲ್ಲಿ ನೋಡ್ರಿ. ರೋಮನ್ ನಂಬರ್ 2 ಅಂಡರ್ ಸೆಕ್ಷನ್ 234B ತಗೋರಿಪ್ಪ. ಇಂಟ್ರೆಸ್ಟ್ ಲಯಬಿಲಿಟಿ ಅಂಡರ್ ಸೆಕ್ಷನ್ 234B ಇಲ್ಲಿ ಏನ್ರಿಪ್ಪ ಫಸ್ಟ್ ಅಸೆಸ್ಡ್ ಟ್ಯಾಕ್ಸ್. ಏನ್ರಿಪ್ಪ ಅಸೆಸ್ಡ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿ. ಅಸೆಸ್ಡ್ ಟ್ಯಾಕ್ಸ್ ಅಂದ್ರೆ ಏನ್ರಿಪ್ಪ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ. ತಗೋರಿಪ್ಪ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಇದು ಬರೀರಿಪ್ಪ ಬೇಕಂದ್ರೆ. ಓಕೆ ಇರ್ಲಿ. ಏನ್ರಿಪ್ಪ ಅಸೆಸ್ಡ್ ಟ್ಯಾಕ್ಸ್ ಏನ್ ಮಾಡ್ಬೇಕಿಲ್ಲ ಅಂಡರ್ ಸೆಕ್ಷನ್ 234B ಒಳಗ ಅಸೆಸ್ಡ್ ಟ್ಯಾಕ್ಸ್. ಇಲ್ಲಿ ಏನ್ರಿಪ್ಪ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ. ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ನಿಮ್ ಕಡೆ ಆಲ್ರೆಡಿ ಐತ್ರಿಪ್ಪ. ಎಷ್ಟಿದ್ದು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ನಿಮ್ದು ಇಲ್ಲಿ ನೋಡ್ರಿ. ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಿದ್ದು 68,240 ತಗೋರಿಪ್ಪ 68,240. ಇದ್ರಾಗ ಮತ್ತೆ ಲೆಸ್ ಟಿ ಡಿ ಎಸ್ ಎಷ್ಟಿಪ್ಪದು 10,000 rupees. ಟಿ ಡಿ ಎಸ್ ಎಷ್ಟಿದ್ದು 10,000 rupees ಆಯ್ತಲ್ಲ. ಟಿ ಡಿ ಎಸ್ 10,000 ಅಂತ. ಟಿ ಡಿ ಎಸ್ ಎಷ್ಟಿದ್ದು 10,000 ಆಯ್ತಲ್ಲ. ಹಾ, ಈಗ ಏನ್ರಿಪ್ಪ ಇಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಬರಂಗಿಲ್ಲ. ಯಾಕ್ರಿ ನಾವು ಅಂಡರ್ ಸೆಕ್ಷನ್ 234B ಮಾಡತ್ತೀನ್ರಿ. ಅಂಡರ್ ಸೆಕ್ಷನ್ 234B ಅಂತ ಇಲ್ಲಿ ಫಾರ್ ಶಾರ್ಟ್ ಡಿಪಾಸಿಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಕೊಟ್ಟಾರ ಅವರು. ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಕೊಟ್ಟಾರ. ಅದಕ್ಕೆ ಅಡ್ವಾನ್ಸ್ ಟ್ಯಾಕ್ಸ್ ಲೆಸ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಏನ್ರಿ ಅಡ್ವಾನ್ಸ್ ಟ್ಯಾಕ್ಸ್ ಲೆಸ್ ಮಾಡಕ್ ಹೋಗ್ಬೇಡ್ರಿ. ತಿಳಿತ್ರಿ ನಿಮ್ಗೆ. ಓಕೆ, ಬರೀ ಟಿ ಡಿ ಎಸ್ ಅಷ್ಟು ಲೆಸ್ ಮಾಡ್ರಿ. ಎಷ್ಟು ಬಂತ್ರಿ 10,000 68,640 ಮೈನಸ್ 10,000 58,640. ಇದು ನಿಮ್ದು ಏನ್ರಿಪ್ಪ ಅಸೆಸ್ಡ್ ಟ್ಯಾಕ್ಸ್. ಕರೆಕ್ಟಾ. ಈಗ ಏನ್ ಮಾಡ್ತೀರಿ ಇದು ಮುಗಿದ್ಮೇಲೆ ಎಲ್ಲ ಮುಗಿದ್ಮೇಲೆ ಏನ್ ಮಾಡ್ಬೇಕಿಲ್ಲೇ ತಡೀರಿ. ಮುಗಿದ್ಮೇಲೆ ಓಕೆ ಅಂಡರ್ ಸೆಕ್ಷನ್ 234B ಒಳಗ 90% ತಗೋಬೇಕು ನಾವು ಅಸೆಸ್ ಟ್ಯಾಕ್ಸ್ ಮೇಲೆ. ಏನ್ರಿ ಅಂಡರ್ ಸೆಕ್ಷನ್ 234B ಒಳಗ ನಾವು ಸ್ಟ್ಯಾಂಡರ್ಡ್ ಎಷ್ಟು ತಗೋಬೇಕು ನಾವು 90% ಆಫ್ ಅಸೆಸ್ಡ್ ಟ್ಯಾಕ್ಸ್ ತಗೋಬೇಕು ನಾವು. ಓಕೆ, ನಮ್ದು ರೂಲ್ ಐತ್ರಿ ನೋಡ್ರಿಪ್ಪ. 90% ಆಫ್ ಅಸೆಸ್ಡ್ ಟ್ಯಾಕ್ಸ್ ಆಫ್ ರುಪೀಸ್ ಎಷ್ಟು ಅಸೆಸ್ಡ್ ಟ್ಯಾಕ್ಸ್ ನಮ್ದು ಇಲ್ಲ ನೋಡಿ. ಅಸೆಸ್ಡ್ ಟ್ಯಾಕ್ಸ್ 58,640 ಅದರ ಮೇಲೆ ತಗೋರಿಪ್ಪ 90%. ಎಷ್ಟು ಬಂತಿದ್ದು 60,060 ಬಂತ್ರಿ. ಇದು ಆದ್ಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ 2015-16 ಏನ್ರಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ 2015-16. ಈಗ ತಗೋರಿಪ್ಪ ನೀವು ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ 2015-16 ಎಲ್ಲಿದ್ರಿಪ್ಪ ಅದು ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ಇಲ್ಲಿ ನೋಡಿ. ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ 2015-16 ಎಷ್ಟಿದ್ರಿಪ್ಪ ಅದು 20,000. ಎಷ್ಟ್ರಿ 20,000 ತಗೋರಿಪ್ಪ. ಈಗ ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ 2015-16 ಎಷ್ಟಿದ್ದು 20,000. ಓಕೆ, ಈಗ ಏನ್ರಿಪ್ಪ ಇಲ್ಲಿ ಕಂಪೇರ್ ಮಾಡ್ಬೇಕು. ಸಿನ್ಸ್ advance tax paid during the previous year 2015-16 is less than 90% of assessed tax. ಇದು ಅಡ್ವಾನ್ಸ್ ಟ್ಯಾಕ್ಸ್ ನೀವು ಪೇ ಮಾಡಿಲ್ರಿ. ಅಡ್ವಾನ್ಸ್ ಟ್ಯಾಕ್ಸ್ ಇದು ಬರೀ 20,000. ನಿಮ್ದು 90% ಅಸೆಸ್ ಟ್ಯಾಕ್ಸ್ ಎಷ್ಟು ಬಂತಿಪ್ಪ 60,000. ಕಮ್ಮಿ ಐತಲ್ಲ ಅದು. ಅಡ್ವಾನ್ಸ್ ಟ್ಯಾಕ್ಸ್ ಇಲ್ಲೇ ಕಮ್ಮಿ ಐತ್ರಿ. ಅಡ್ವಾನ್ಸ್ ಟ್ಯಾಕ್ಸ್ ಏನೈತ್ರಿಪ್ಪ ಕಮ್ಮಿ ಐತ್ರಿ. 60,000ಕಿಂತ ಕಮ್ಮಿ ಐತ್ರಿಪ್ಪ ಅಡ್ವಾನ್ಸ್ ಟ್ಯಾಕ್ಸ್. ಅದಕ್ಕೆ ಏನ್ರಿಪ್ಪ ಸಿನ್ಸ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ 15-16 is less than 90% of the assessed tax. Therefore, assessee is liable for penalty under section 234B. By chance ನಿಮ್ದು assessed tax ಇಲ್ಲೇ ಎಷ್ಟ್ರಿ 70,000 80,000 ಬಂತ್ರಿ. 60,000 60ಕಿಂತ ಜಾಸ್ತಿ ಬಂತ್ರಿಪ್ಪ 70,000 80,000 ಅವಾಗ ಇಂಟ್ರೆಸ್ಟ್ ಕೊಡಕ್ ಬರಂಗಿಲ್ಲ. ಪೆನಾಲ್ಟಿ ಇಲ್ಲ. ಅವಾಗ ಪೆನಾಲ್ಟಿ ಇಲ್ಲ. ಯಾಕ್ರಿ ನಿಮ್ದು ಅಡ್ವಾನ್ಸ್ ಟ್ಯಾಕ್ಸ್ ಜಾಸ್ತಿ ಇರ್ತೈತರಿಪ್ಪ. ಬಟ್ ಇಲ್ಲಿ ನಿಮ್ದು 90% ಆಫ್ ಅಸೆಸ್ ಟ್ಯಾಕ್ಸ್ 60,000 ಮೇಲೆ ಐತ್ರಿ. ನಿಮ್ದು ಬರೀ ಅಡ್ವಾನ್ಸ್ ಟ್ಯಾಕ್ಸ್ 20,000 ಐತ್ರಿಪ್ಪ. ಕಮ್ಮಿ ಐತ್ರಿ ನಿಮ್ದು ಅಡ್ವಾನ್ಸ್ ಟ್ಯಾಕ್ಸ್ ನಿಮ್ದು ಕಮ್ಮಿ ಐತ್ರಿಪ್ಪ. ಅದಕ್ಕೇನ್ರಿ ನೀವು ಇಂಟ್ರೆಸ್ಟ್ ಲಯಬಿಲಿಟಿ ಕೊಡ್ಬೇಕು. ನೀವು ಪೆನಾಲ್ಟಿ ಕೊಡ್ಬೇಕು. ಅಂಡರ್ ಸೆಕ್ಷನ್ 234B ಒಳಗೆ ಕೊಡ್ಬೇಕು ನೀವು. ತಿಳಿದ್ರಿ. ಬರ್ರಿ
ಇಂಟ್ರೆಸ್ಟ್ ಪೇಯಬಲ್ ಫಸ್ಟ್ ನೋಡ್ರಿಪ್ಪ ಇಲ್ಲೇ ಇಂಟ್ರೆಸ್ಟ್ ನಂಬರ್ 1 ಇಂಟ್ರೆಸ್ಟ್ ಪೇಯಬಲ್ ಫ್ರಾಮ್ 1st April 16 to 10th December 2016 ಯಾಕ್ರಿ ಎಲ್ಲೈತ್ ನೋಡ್ರಿಪ್ಪ ಇಲ್ಲೇ ಅಂಡರ್ ಸೆಕ್ಷನ್ 234B ಒಳಗ ಇಲ್ಲೈತ್ ನೋಡಿಲ್ಲ ಫ್ರಾಮ್ 1st April ನೋಡಲ್ಲ ಫ್ರಾಮ್ 1st April 2016 to December 10 2016 ಅವರು ಕೊಟ್ಟಾರಿಪ್ಪ ಅವ್ರದ್ದು ಕೊಟ್ಟಿದ್ದ ಡೇಟ್ಗೆ ಹಿಸಾಬ್ಗೆ ತಗೋಬೇಕು ಅವ್ರು ಹೆಂಗೆ ಕೊಟ್ಟಂದ್ರೆ ಹಂಗೆ ತಗೋರಿ ಫಸ್ಟ್ ಇಂಟ್ರೆಸ್ಟ್ ಬೇಕಂದ್ರೆ ಇಲ್ಲ ಹಾಂ ಫಸ್ಟ್ ಏನ್ರಿಪ್ಪ ಇದಾಗ ಬರೀಲಿ ಇಂಟ್ರೆಸ್ಟ್ ಪೇಬಲ್ ಫ್ರಾಮ್ 1st April 2016 to 10th December 2016 ಮಟ ತಗೋರಿ ಅದ್ರಾಗ ಪೀರಿಯಡ್ ಇನ್ ಡಿಫಾಲ್ಟ್ ಏನ್ರಿ ಪೀರಿಯಡ್ ಇನ್ ಡಿಫಾಲ್ಟ್ ಸೇಮ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ROI ಡ್ಯೂ ಡೇಟ್ ಆಫ್ ಫೈಲಿಂಗ್ ROI ನಿಮ್ದು ಏನ್ರಿಪ್ಪ ಈಗ ಇದು ಡೇಟ್ ನಿಮ್ದು ಡ್ಯೂ ಡೇಟ್ ಆಫ್ ಫೈಲಿಂಗ್ ROI ನಿಮ್ದು ಯಾವ ಡೇಟ್ ಇರಪ್ಪ ಇದು 1st April 2016 ನಿಮ್ದು ಆಮೇಲೆ ಡೇಟ್ ಆಫ್ ಫೈಲಿಂಗ್ ROI ನಿಮ್ದು ಯಾವ ಡೇಟ್ ಇರಪ್ಪ ಇದು ನಿಮ್ದು ಡೇಟ್ ಆಫ್ ಫೈಲಿಂಗ್ ROI ನಿಮ್ದು ಇದು ಡೇಟ್ ಇರಪ್ಪ 10th December 2016 ನಿಮ್ದು ಇದು ಡೇಟ್ ಈಗ ಪೀರಿಯಡ್ ಇನ್ ಡಿಫಾಲ್ಟ್ ಏನ್ರಿ ಪೀರಿಯಡ್ ಇನ್ ಡಿಫಾಲ್ಟ್ ಮಾಡಿರಪ್ಪ ಪೀರಿಯಡ್ ಇನ್ ಡಿಫಾಲ್ಟ್ ಎಷ್ಟಿದು 1st April ಇಂದ ಕೌಂಟ್ ಮಾಡ್ಬೇಕು 1st April ಸಾರಿ ಕೌಂಟ್ ಮಾಡಬೇಕಿತ್ತು ಏಪ್ರಿಲಿಂದ ಅಲ್ಲ ಏಪ್ರಿಲಿಂದ ಏಪ್ರಿಲ್ ಮೀನ್ಸ್ 4 ಏಪ್ರಿಲ್ ಅಂದರೆ 4 5 6 7 8 9 10 11 12 ಎಷ್ಟು ಮಂತ್ ರೀಪ್ಪ ಇದು ಟೋಟಲ್ 9 ಮಂತ್ಸ್ ರೀ ಎಷ್ಟು ರೀ ಇಲ್ಲಿ 1st April ಇಂದ 12 ಮಟ ಕೌಂಟ್ ಮಾಡ್ರಿ 1st April ಇಂದ 12 ಮಟ ಕೌಂಟ್ ಮಾಡ್ಬೇಕು 12 ಮಟ ಕೌಂಟ್ ಮಾಡ್ಬೇಕು ಯಾಕ್ರಿಪ್ಪ 10 ಡೇಟ್ ಐತ್ರಿ ಕೌಂಟ್ ಮಾಡ್ಬೇಕು ಇದು ಕೌಂಟ್ ಮಾಡ್ರಿ ಎಷ್ಟ್ರಿ 9 ಮಂತ್ಸ್ ಎಷ್ಟ್ರಿ 9 ಮಂತ್ಸ್ ಪೀರಿಯಡ್ ಇನ್ ಡಿಫಾಲ್ಟ್ ಎಷ್ಟ್ರಿಪ್ಪ ಅದು 9 ಮಂತ್ಸ್ ಅವ್ರದ್ದು ಎಷ್ಟು ಮಂತ್ ರೀಪ್ಪ ಅವ್ರದ್ದು 9 ಮಂತ್ ಬಂತ್ರಿ ನೋಡಿಲ್ಲ ಅವ್ರದ್ದು 9 ಮಂತ್ ಬಂತ್ರಿ ಅಂಡರ್ ಸೆಕ್ಷನ್ 234B ಒಳಗೆ ಎಷ್ಟು ಮಂತ್ ರೀಪ್ಪ ಅವ್ರದ್ದು 9 ಮಂತ್ಸ್ ಬಂತ್ರಿ ನಮ್ದು 9 ಮಂತ್ಸ್ ಬಂತ್ರಿ ಹೌದಲ್ರಿ ನಮ್ದು 9 ಮಂತ್ಸ್ ಬಂತ್ರಿ ಇಲ್ಲಿ ತಡಿತೀರಿ ಓಕೆ ಈಗ ಬಿ ಅಮೌಂಟ್ ಇನ್ ಡಿಫಾಲ್ಟ್ ಇಲ್ಲಿ ಸೇಮ್ ರೀ ಅಮೌಂಟ್ ಇನ್ ಡಿಫಾಲ್ಟ್ ಒಳಗೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ರೀಪ ನಮ್ದು ಸೇಮ್ 68,840 ಸೇಮ್ ನಮ್ದು 68,840 ನಮ್ದು ಏನ್ರಿ ಟ್ಯಾಕ್ಸ್ ಲಯಬಿಲಿಟಿ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಲೆಸ್ ಟಿ ಡಿ ಎಸ್ ಎಷ್ಟ್ರಿಪ್ಪ ನಮ್ದು 10,000 ಆಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ನಮ್ದು ಎಷ್ಟ್ರಿಪ್ಪ 20,000 ಮಾಡ್ರಿ ಇದ್ರಾಗ ಲೆಸ್ ಮಾಡ್ರಿ ಎಷ್ಟು ಬಂತ್ರಿ 38,640 ಬಂತ್ರಿ ಇದು ಏನ್ರಿಪ್ಪ ಅಮೌಂಟ್ ಇನ್ ಡಿಫಾಲ್ಟ್ ಈಗ ಏನ್ ಮಾಡ್ತೀರಿಪ್ಪ ಈಗ ಸಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಇಪ್ಪ ಅದು 1% ಪರ್ ಮಂತ್ ಎಷ್ಟು 1% ಪರ್ ಮಂತ್ ಅವರು ಕೊಟ್ಟಾರಿಪ್ಪ ಅಂಡರ್ ಸೆಕ್ಷನ್ 234B ಒಳಗೆ ಅವರು ಸೇಮ್ ಕೊಟ್ಟಾರಿಪ್ಪ 1% ಪರ್ ಮಂತ್ ಎಷ್ಟು 1% ಪರ್ ಮಂತ್ ತಗೋರಿಪ್ಪ ರೇಟ್ ಆಫ್ ಇಂಟ್ರೆಸ್ಟ್ 1% ಪರ್ ಮಂತ್ ಐತ್ರಿ ಈಗ ಮಾಡ್ರಿಪ್ಪ ಇಂಟ್ರೆಸ್ಟ್ ಪೇಯಬಲ್ ಫ್ರಾಮ್ ಐತಲ್ರಿ ಇಂಟ್ರೆಸ್ಟ್ ಪೇಯಬಲ್ ಫ್ರಾಮ್ 1st April 16 to 10th December 16 ಸೇಮ್ ತಗೋರಿ ನೀವು ಅಮೌಂಟ್ ಎಷ್ಟಿಪ್ಪ ನಿಮ್ದು 38,640 ಕರೆಕ್ಟಾ ಇಂಟು ಎಷ್ಟು ಮಂತ್ ರೀಪ್ಪ 9 ಮಂತ್ಸ್ ಎಷ್ಟ್ರಿ 9 ಮಂತ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿಪ್ಪ 1% ತಗೋರಿಪ್ಪ ಮಾಡಿದ್ದು ಎಷ್ಟು ಬಂತ್ರಿ ಇದು ಆನ್ಸರ್ ನಿಂದ 3,477.6 ಓಕೆ ಹಾಂ ಇದು ಮುಗಿತ್ರಿ ಈಗ ಏನು ಮಾಡ್ತೀರಿ ಇದು ಮುಗಿದ ಮೇಲೆ ಏನು ಮಾಡ್ಬೇಕು ನೀವು ಇಂಟ್ರೆಸ್ಟ್ ಪೇಯಬಲ್ ಇದು ಇಲ್ಲ ಮುಗಿತ್ರಿ ಈಗ ಇದೆಲ್ಲ ಮುಗಿದ ಮೇಲೆ ಈಗ ಎಲ್ಲೈತ್ರಿಪ್ಪ ಅದು ಮತ್ತೆ ಇಂಟ್ರೆಸ್ಟ್ ಕೊಡ್ಬೇಕಲ್ಲ ಈಗ ಇಲ್ಲೈತ್ ನೋಡಿಪ್ಪ ಅಸೆಸ್ಮೆಂಟ್ ಈಸ್ ಇದು ಮಾಡಕ್ ಹೋಗ್ಬೇಡ್ರಿ ಅಂಡರ್ ಸೆಕ್ಷನ್ 234C ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ರೆಡಿಮೇಡ್ ಕರೆಕ್ಟ್ಲಿ ಕ್ಯಾಲ್ಕುಲೇಟ್ ಐತ್ರಿಪ್ಪ ಅಲ್ಲೇ ಇದು ಮಾಡಕ್ ಹೋಗ್ಬೇಡ್ರಿ assessment is computed under section 143 of 3 on April 20th 2018 on April 20th 2018 ಐತ್ರಿ ಇಲ್ಲಿ ಡೇಟ್ ಅದಕ್ಕೆ ಏನ್ ಮಾಡ್ತೀರಿ ನೀವು ಬರ್ರಿ ಇಲ್ಲಿ ರೋಮನ್ ನಂಬರ್ 2 ಆಯ್ತಲ್ಲ ರೋಮನ್ ನಂಬರ್ 1 ಆಗಿತ್ತಲ್ಲ ಈಗ ರೋಮನ್ ನಂಬರ್ 2 ಮಾಡೋಣ್ರಿ ಈಗ ಏನ್ರಿ ರೋಮನ್ ನಂಬರ್ 2 ಮಾಡೋಣ್ರಿ ರೋಮನ್ ನಂಬರ್ 2 ಇಲ್ಲಿ ಏನ್ ಮಾಡ್ತೀರಿ ರೋಮನ್ ನಂಬರ್ 2 ಒಳಗ ಜನವರಿಯಿಂದ ಕೌಂಟ್ ಮಾಡ್ಬೇಕೇನ್ರಿ ಜನವರಿಯಿಂದ ಯಾಕಂದ್ರೆ ಡಿಸೆಂಬರ್ ಮುಗಿತ್ರಿ ಇಲ್ಲ ಡಿಸೆಂಬರ್ ಮುಗಿದ ಮೇಲೆ 17 ಬರಂಗಿಲ್ಲ 18 ಬರ್ಬೇಕಿಲ್ಲ 18 ಯಾಕಂದ್ರೆ ಏಪ್ರಿಲ್ 20th ಏಪ್ರಿಲ್ 18 ಅಂತ ಕೊಟ್ಟಾರಿಪ್ಪ ಅದಕ್ಕೆ ಏನ್ ಮಾಡ್ತೀರಿ ನೀವು ಫಸ್ಟ್ 18 ಇಂದ ಕೌಂಟ್ ಮಾಡ್ರಿ ಫಸ್ಟ್ 18 ಇಂದ ಅದಕ್ಕೆ ರೋಮನ್ ನಂಬರ್ 2 ಇಂಟ್ರೆಸ್ಟ್ ಪೇಯಬಲ್ ಫ್ರಾಮ್ 1st ಜನವರಿ ಯಾಕಂದ್ರೆ ಇಲ್ಲಿ ಡಿಸೆಂಬರ್ ಮುಗಿತ್ರಿ ಇಲ್ಲ ಪ್ರೀವಿಯಸ್ ಡಿಸೆಂಬರ್ ಮುಗಿತ್ರಿ ಇಲ್ಲ 17 ಬರ್ಬೇಕಿಲ್ಲ ಫಸ್ಟ್ ಜನವರಿ 17 ಬರ್ಬೇಕು ಬಟ್ ಇಲ್ಲಿ 18 ಅಂತ ಕೊಟ್ಟಾರಿಪ್ಪ ಅವ್ರು ಇಲ್ಲಿ 18 ಅಂತ ಐತ್ರಿ ಇಲ್ಲಿ 18 ಅಂತ ಅದಕ್ಕೆ ನೀವು 18 ಅಂತ ತಗೋರಿಪ್ಪ 17 ತಗೊಳಕ್ ಹೋಗ್ಬೇಡ್ರಿ ಡಿಸೆಂಬರ್ ಮುಗಿದ್ಮೇಲೆ
ಜನವರಿ ಹಾಂ 1st January 2018 to 20th April ಅವರು ಕೊಟ್ಟಲ್ಲ 20th April ಅಂತ ತಗೋರಿಪ್ಪ 20th April ಮೀನ್ಸ್ 24 2018 ತಗೋರಿಪ್ಪ ಅಲ್ಲೇ ಫಸ್ಟ್ ಪೀರಿಯಡ್ ಇನ್ ಡಿಫಾಲ್ಟ್ ಏನ್ರಿ ಪೀರಿಯಡ್ ಇನ್ ಡಿಫಾಲ್ಟ್ ಸೇಮ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ROI ಆಮೇಲೆ ಡೇಟ್ ಆಫ್ ಫೈಲಿಂಗ್ ROI ಡ್ಯೂ ಡೇಟ್ ಆಫ್ ಫೈಲಿಂಗ್ ROI ಯಾವ ತಗೋಬೇಕಿರಪ್ಪ ಇದು 1st January 2018 ತಗೋಬೇಕು ಆಯ್ತು ರೀ ಆಮೇಲೆ ಡ್ಯೂ ಡೇಟ್ ಆಫ್ ಫೈಲಿಂಗ್ ROI 20th April 2018 ತಗೋಬೇಕಿಲ್ಲ ಡಿಫ್ರೆನ್ಸ್ ನೋಡ್ರಿಪ್ಪ ಎಷ್ಟೈತ್ರಿ ಎಷ್ಟು ಮಂತ್ ಆಗಿದ್ರಿಪ್ಪ ಇದು 1st January ಅಂದ್ರೆ 1 ಇಂದ ಕೌಂಟ್ ಮಾಡ್ಬೇಕು 1 2 3 4 ಕೌಂಟ್ ಮಾಡ್ಬೇಕು ಯಾಕಂದ್ರೆ 20 ಡೇಟ್ ಐತ್ರಿಪ್ಪ ಅದಕ್ಕೆ 4 ಕೌಂಟ್ ಮಾಡ್ಬೇಕು ಎಷ್ಟು ಮಂತ್ ಇಪ್ಪದು 4 ಮಂತ್ಸ್ ಪೀರಿಯಡ್ ಇನ್ ಡಿಫಾಲ್ಟ್ ಎಷ್ಟು ಇಪ್ಪದು 4 ಮಂತ್ಸ್ ಓಕೆ ಆಮೇಲೆ ಅಮೌಂಟ್ ಇನ್ ಡಿಫಾಲ್ಟ್ ಸೇಮ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ನಿಮ್ದು ಎಷ್ಟಿಪ್ಪ ಸೇಮ್ 68,640 ಲೆಸ್ ಈಗಲೇ ನೋಡ್ರಿಪ್ಪ ಅಲ್ಲಿ ಲೆಸ್ TDS ಮತ್ತು ಅಡ್ವಾನ್ಸ್ ಟ್ಯಾಕ್ಸ್ ಲೆಸ್ ಮಾಡಕ್ ಹೋಗ್ಬೇಡ್ರಿ ಇಲ್ಲಿ TDS ಮತ್ತು ಅಡ್ವಾನ್ಸ್ ಟ್ಯಾಕ್ಸ್ ಲೆಸ್ ಮಾಡಕ್ ಹೋಗ್ಬೇಡ್ರಿ ಇಲ್ಲಿ ಏನ್ ಮಾಡ್ಕೋಬೇಕು ಇಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಏನ್ರಿಪ್ಪ ಅಲ್ಲೇ ಇಲ್ಲೈತೆ ನೋಡಿಪ್ಪ ಆನ್ ದಿ ಸೇಮ್ ಡೇ ಏನ್ರಿ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಬೀಯಿಂಗ್ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ತಗೋಬೇಕ್ರಿಪ್ಪ ಇಲ್ಲಿ ಲಾಸ್ಟ್ಗೆ ಏನು ತಗೋಬೇಕಪ್ಪ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ತಗೋಬೇಕು ನೋಡಿ ಇಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಪೇಡ್ ಅಂಡರ್ ಸೆಕ್ಷನ್ 140A ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಪೇಡ್ ಅಂಡರ್ ಸೆಕ್ಷನ್ 140A ಎಷ್ಟಿಪ್ಪತ್ತು 31,800 ಹೆಂಗೆ ಬಂದ್ರಿಪ್ಪ 31,800 ಇಲ್ಲೈತೆ ನೋಡಿ 31,800 ಇಲ್ಲೈತೆ ನೋಡಿಪ್ಪ 31,800 ಆ್ಯಕ್ಚುಲಿ ಐತೆ ಬಿಡ್ರಿ ಇಲ್ಲೇ ಇದು ಡಿಪಾಸಿಟ್ ಇದು ಡಿಪಾಸಿಟ್ ಬರಂಗಿಲ್ಲ ಇದು ನೋಡ್ಬೇಕು ನಾವು ಅಡ್ವಾನ್ಸ್ ಟ್ಯಾಕ್ಸ್ ಡಿಪಾಸಿಟ್ ಸೆಲ್ಫ್ ಅಸೆಸ್ಮೆಂಟ್ ಇಲ್ಲೈತೆ ನೋಡಿಪ್ಪ 31,800 ಇಲ್ಲೈತೆ ನೋಡ್ರಿ 31,800 ಇದನ್ನು ತಗೋಬೇಕಲ್ಲ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಐತ್ರಪ್ಪ ಅಲ್ಲಿ ಬೀಯಿಂಗ್ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಇದು 36,620 ರೂಪಾಯಿ ಇದು ಆನ್ ದ ಸೇಮ್ ಡೇ 36,620 ಐತೆ ರೂಪಾಯಿ ಬಟ್ ಇಲ್ಲಿ ಬರಂಗಿಲ್ಲ 36,620 ಬರಂಗಿಲ್ಲ ಅಲ್ಲೇ ಯಾಕ್ರಿ ಇದು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಪೇಡ್ ಅಂಡರ್ ಸೆಕ್ಷನ್ 140A ಬೇಕು ನಮಗೆ 140A ಇಲ್ಲೈತೆ ನೋಡಿಪ್ಪ ಅದು ಆಕ್ಚುಲಿ 31,800 ಐತಲ್ಲ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಫಾರ್ ಶಾರ್ಟ್ ಡಿಪಾಸಿಟ್ ಅಂತ ಐತಲ್ಲ ಅಲ್ಲೇ ಇಲ್ಲೈತಲ್ಲ ಇದು ತಗೋಬೇಕು ನೀವು ಏನ್ರಿ 31,800 ತಗೋಬೇಕು ನೀವು 31,800 ತಗೋರಿಪ್ಪ ಅಲ್ಲೇ 31,800 ವೇಟ್ ಅ ಮಿನಿಟ್ ಓಕೆ ಎಲ್ಲಿ ಹಿಡಿದ್ರಿಪ್ಪ ನಾವು ಈಗ ಇದಲ್ಲ 31,800 ಯಾಕ್ರಿಪ್ಪ ಅಂತ ಆ್ಯಕ್ಚುಲಿ ಸೆಲ್ಫ್ ಅಸೆಸ್ಮೆಂಟ್ ಇದು ಬೀಯಿಂಗ್ ಸೆಲ್ಫ್ ಅಸೆಸ್ಮೆಂಟ್ ಇದು ಎಲ್ಲೈತಿಲ್ಲಪ್ಪ ಇಲ್ಲಿ ಇಲ್ಲಿ 36,620 ಬೀಯಿಂಗ್ ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ಸೆಕ್ಷನ್ 140A ಇದು ಬಟ್ ಇಲ್ಲಿ ಲಾಸ್ಟ್ ಇಯರ್ ಪೇ ಮಾಡ್ತೀರಿಪ್ಪ ನೀವು ಫಾರ್ ಶಾರ್ಟ್ ಅಂಡರ್ ಸೆಕ್ಷನ್ 234 ಒಳಗೆ ಅಡ್ವಾನ್ಸ್ ಟ್ಯಾಕ್ಸ್ ಏಪ್ರಿಲ್ ಟು ಡಿಸೆಂಬರ್ ಕ್ಲೋಸಿಂಗ್ ಡೇಟ್ ಮಟ್ಟ ನೀವು ಪೇ ಮಾಡ್ತೀರಪ್ಪ ಇದು 31,800 ಇದು ನಿಮ್ದು ಏನ್ರಿಪ್ಪ ನೆನ್ಪಿಡ್ಕೊರಿದ್ದು ಅಂಡರ್ ಸೆಕ್ಷನ್ 234B ಒಳಗೆ ಕೊಡ್ತಾರಿಪ್ಪ ಸೆಲ್ಫ್ ಅಸೆಸ್ಮೆಂಟ್ ಎಷ್ಟಿದ್ದು 31,800 ಅದು ತಗೋಬೇಕು ನೀವು ಇಲ್ಲೇ 31,800 ತಗೋರಿಪ್ಪ ಏನು ಮಾಡ್ಬೇಕ್ರಿ ಲೆಸ್ ಮಾಡ್ಕೋಬೇಕು 68,640 ಮೈನಸ್ 31,800 ಎಷ್ಟು ಬಂತ್ರಿಪ್ಪ 36,840 ಇದು ನಿಮ್ದು ಏನ್ರಿಪ್ಪ ಅಮೌಂಟ್ ಇನ್ ಡಿಫಾಲ್ಟ್ ಓಕೆ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಇಪ್ಪ 1% ಪರ್ ಮಂತ್ ಎಲ್ಲ ಕಡೆ 1% ಪರ್ ಮಂತ್ ಇತ್ರಿಪ್ಪ ಇಲ್ಲಿನೂ ಸೇಮ್ 1% ಪರ್ ಮಂತ್ ದೇರ್ ಫಾರ್ ಇಂಟ್ರೆಸ್ಟ್ ಪೇಬಲ್ ನೋಡಪ್ಪ ಇಂಟ್ರೆಸ್ಟ್ ಪೇಬಲ್ ಫ್ರಮ್ ಫಸ್ಟ್ 1/1/18 to 24/18 ಸೇಮ್ ಟು ಸೇಮ್ ತಗೋರಿಪ್ಪ ಅಲ್ಲೇ ಇಂಟ್ರೆಸ್ಟ್ ಪೇಬಲ್ ಫ್ರಮ್ 1/1/18 to 24/18 ಅಮೌಂಟ್ ಎಷ್ಟಿಪ್ಪ 36,840 ಐತರಲ್ಲಿ ಎಂಟು ಎಷ್ಟು ಮಂತ್ ರೀಪ್ಪ 4 ಮಂತ್ಸ್ ಇಂಟು 1% ರೇಟ್ ಮಾಡಿರಿಪ್ಪ ಇದು ಎಷ್ಟು ಮಂತ್ ರೀಪ್ಪ ನಿಮ್ದು ಆನ್ಸರ್ 1,473.6 ಬಂತ್ರಿ ಈಗ ಏನು ಮಾಡ್ತೀರಿ ನೀವು ರೋಮನ್ ನಂಬರ್ 1 ಇಲ್ಲೇ ಇಂಟ್ರೆಸ್ಟ್ ಪೇಬಲ್ ಫ್ರಮ್ 1/4/16 to 10/12/16 ಐತರಲ್ಲೇ ಎಷ್ಟ್ರಿಪ್ಪ ಅವಾಗ ಎಷ್ಟು ಪೇ ಮಾಡಿದ್ರಿಪ್ಪ ನೀವು 1/4 ಅವಾಗ 3,477.6 ಪೇ ಮಾಡಿದ್ರಿಪ್ಪ ಐತಲ್ರಲ್ಲೇ ಆಮೇಲೆ ಇಂಟ್ರೆಸ್ಟ್ ಪೇಬಲ್ ಫ್ರಮ್ 1/1/18 to 24/18 ಎಷ್ಟು ಪೇ ಮಾಡಿರಿಪ್ಪ ಇಲ್ಲೇ 1,473.6 ಐತಲ್ರಲ್ಲೇ ಎರಡು ಆ್ಯಡ್ ಮಾಡ್ಕೋಬೇಕು ಇದು ಎರಡು ಆ್ಯಡ್ ಮಾಡ್ಕೋಬೇಕು ರೋಮನ್ ನಂಬರ್ 1 ಮತ್ತು ರೋಮನ್ ನಂಬರ್ 2 ಆ್ಯಡ್ ಮಾಡ್ಕೋಬೇಕು ಎಷ್ಟು ರೂಪಾಯಿ ಇದು 4,951.2 ಬಂತ್ರಿ 3,477.6 ಪ್ಲಸ್ 1,473.6 ಎಷ್ಟು ಬಂತ್ರಿ ಇದು 4,951.2 ಬಂತ್ರಿ ಈಗ ಏನು ಮಾಡ್ತೀರಿಪ್ಪ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಇದು ಎಲ್ಲ ಮುಗಿದ ಮೇಲೆ ಎಲ್ಲ ಚಾರ್ಟ್ ಮುಗಿದ ಮೇಲೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ನಿಮ್ದು ಎಷ್ಟ್ರಿಪ್ಪ ಸೇಮ್ ಇಲ್ಲಿತ್ತಲ್ಲ ಸ್ಟಾರ್ಟಿಂಗ್
68,640 ಅಂತ ಅದು ಬರಿಬೇಕಿಲ್ಲ, 68,640 ಅಂತ ಬರಿಬೇಕು. ಓಕೆ, ಇದ್ರಾಗ ಆ್ಯಡ್ ಇಂಟ್ರೆಸ್ಟ್ ಪೇಯಬಲ್ ರೋಮನ್ ನಂಬರ್ 1 ಅಂಡರ್ ಸೆಕ್ಷನ್ 234A. ಅಂಡರ್ ಸೆಕ್ಷನ್ 234A ಒಳಗೆ ಎಷ್ಟು ಬಂತ್ರಿಪ್ಪ ಇದು ಇಂಟ್ರೆಸ್ಟ್ ನಿಮ್ದು ಇಲ್ಲೈತೆ ನೋಡ್ರಿಪ್ಪ. ಇಂಟ್ರೆಸ್ಟ್ ಲೈಬಿಲಿಟಿ ಅಂಡರ್ ಸೆಕ್ಷನ್ 234A ಎಷ್ಟು ಬಂತ್ರಿಪ್ಪ ಇದು ನಿಮ್ದು ಆನ್ಸರ್ ಇಲ್ಲ 1159.2 ಬಂತ್ರಿ, ಅದು ತಗೋಬೇಕಲ್ಲ 1159.2 ಐತಲ್ರಿ ಇಲ್ಲ. ಸರಿ, ನೆಕ್ಸ್ಟ್ ಅಂಡರ್ ಸೆಕ್ಷನ್ 234B ಒಳಗೆ ಇಲ್ಲೇ ಬಂತ್ರಿಪ್ಪ. ಅಂಡರ್ ಸೆಕ್ಷನ್ 234B ಒಳಗೆ ಇಲ್ಲೇ ಬಂದು ನೋಡ್ರಿಪ್ಪ ಅಲ್ಲೇ. ಇದು ಅಂಡರ್ ಸೆಕ್ಷನ್ 234B ಒಳಗೆ ಇದು ಎಲ್ಲ ಇದು ಐತಲ್ಲ ರೋಮನ್ ನಂಬರ್ 2 ಅಂಡರ್ ಸೆಕ್ಷನ್ 234B ಒಳಗೆ ಇದು ಎಲ್ಲ ಅಂಡರ್ ಸೆಕ್ಷನ್ 234B ಒಳಗೆ ಇದು ಎಲ್ಲ ಎಷ್ಟು ಬಂದ್ರಿಪ್ಪ ಅಂಡರ್ ಸೆಕ್ಷನ್ 234B ಒಳಗೆ. ಇಲ್ಲಿ ನೋಡ್ರಿಪ್ಪ ಅಂಡರ್ ಸೆಕ್ಷನ್ 234B ಒಳಗೆ ಇಲ್ಲಿ ನೋಡ್ರಿ 4,951 ಐತಲ್ರಿ. ಅಂಡರ್ ಸೆಕ್ಷನ್ 234B ಒಳಗೆ 4,951.2 ಬಂತ್ರಿ. ಆಮೇಲೆ ಅಂಡರ್ ಸೆಕ್ಷನ್ 234C ಒಳಗೆ ಆಸ್ ಗಿವನ್ ರೆಡಿ ಮಾಡ್ಕೊಬಿಟ್ಟಾರಿಪ್ಪ ಅಲ್ಲಿ ಕ್ವಶನ್ ಅಲ್ಲಿ ನಿಮಗೆ. ಅಂಡರ್ ಸೆಕ್ಷನ್ 234C ಒಳಗೆ ರೆಡಿಮೇಡ್ 1,000 ಇಸ್ ಕರೆಕ್ಟ್ಲಿ ಐತ್ರಿ, ಇದು ಕರೆಕ್ಟ್ಲಿ 1,000 rupees ರೆಡಿಮೇಡ್. ಅಂಡರ್ ಸೆಕ್ಷನ್ 234C ಆಸ್ ಗಿವನ್ ರೆಡಿಮೇಡ್ ಎಷ್ಟಿಪ್ಪ ಅದು 1,000 rupees ರೆಡಿಮೇಡ್ ಐತ್ರಿಪ್ಪ. ಈಗ ಏನು ಮಾಡ್ತೀರಿ 68,640 ಪ್ಲಸ್ 1,159.2 ಪ್ಲಸ್ 4,951.2 ಪ್ಲಸ್ 1,000 ಎಷ್ಟು ರೀ 75,750.4. ಈಗ ಲೆಸ್ ಟಿ ಡಿ ಎಸ್ ಎಷ್ಟು ಬಂದಿದ್ದಪ್ಪ ಅಲ್ಲೇ 10,000. ಆಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಎಷ್ಟಿದಪ್ಪ ಅದು 20,000 ಐತ್ರಿ. ಆಮೇಲೆ ಈಗ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಈಗ ತಗೋರಿಪ್ಪ. ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಪೇಡ್ ಎಷ್ಟಿದಪ್ಪ ಅದು ಇಲ್ಲೇ ನೋಡ್ರಿ ರಿಯಲ್ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಎಷ್ಟಿಪ್ಪ ಅದು 36,620 ಈಗಿತ್ತಲ್ಲ ಅಲ್ಲೇ. ಈಗ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ತಗೋರಿಪ್ಪ ಇದು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ತಗೋರಿಪ್ಪ. ಈಗ ಎಷ್ಟಿದು 36,620 ತಗೋರಿಪ್ಪ. ಈಗ ಲೆಸ್ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ 36,620 ಮಾಡ್ರಿಪ್ಪ. ಈಗ 75,750.4 ಮೈನಸ್ 10,000 ಮೈನಸ್ 20,000 ಮೈನಸ್ 36,620 ಎಷ್ಟು ಬಂತ್ರಿಪ್ಪ 9,130.4. ಇದು ನಿಮ್ದು ಏನ್ರಿಪ್ಪ ಟೋಟಲ್ ಟ್ಯಾಕ್ಸ್ ಪೇಯಬಲ್. ಗಾಟ್ ಇಟ್? ಈ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು. ಗಾಟ್ ಇಟ್? ಸ್ವಲ್ಪ ಲೆಂತ್ ಐತಿರಿಪ್ಪ, ತಗೋರಿ ಸ್ಕ್ರೀನ್ ಶಾಟ್. ಇದು ನಿಮ್ದು ಕ್ವಶನ್ 15 ಮಾರ್ಕ್ಸ್ ಇದು ನಿಮ್ದು ಕ್ವಶನ್. ಓಕೆ, ಇದು ನಿಮ್ದು ಕ್ವಶನ್ ರೀ. ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ಆಮೇಲೆ ಇದು ನಿಮ್ದು ಸೊಲ್ಯೂಷನ್. ಫಸ್ಟ್ ಅಂಡರ್ ಸೆಕ್ಷನ್ 234A ಸೊಲ್ಯೂಷನ್. ಇದು ಅಂಡರ್ ಸೆಕ್ಷನ್ 234B ಸೊಲ್ಯೂಷನ್. ಅಂಡರ್ ಸೆಕ್ಷನ್ 234B ಸೊಲ್ಯೂಷನ್ ಹಾಫ್ ಪಾರ್ಟ್. ಆಮೇಲೆ ರೋಮನ್ ನಂಬರ್ 1 ಇಂಟ್ರೆಸ್ಟ್ ಪೇಯಬಲ್ ಫ್ರಮ್ 1/4/16 to 10/12/16 ಮಟ. ಆಮೇಲೆ ಇದು ಮುಗಿದ ಮೇಲೆ ರೋಮನ್ ನಂಬರ್ 2 ತಡೀರಿ ಸ್ವಲ್ಪ ರೋಮನ್ ನಂಬರ್ 2 ಸ್ಕ್ರೀನ್ಶಾಟ್ ತಗೋರಿಪ್ಪ. ಇದು ಮುಗಿದ ಮೇಲೆ ಲಾಸ್ಟ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ. ಗಾಟ್ ಇಟ್? This is the wind up of advanced tax payable problems. Thank you all of you.